ಬೆಂಕುಗೆ ಏನು ಹೇಳಿದೆ ಹಿಂದಿನ ಹಾಗೆ ಕಾಲು ಕಿತ್ತಬಹುದು. ಆದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಗಂಟನ ನಾಪತ್ತೆ ಗೊತ್ತಾಗೆ ಹೋಗುತ್ತೆ. ಕೋಟು ಬೇಟ ಕೋಲು ಕೆರ ಇಲ್ಲ ಅಂತಂದ್ರೆ ಯಜಮಾನರು ಎಲ್ಲೋ ಯಥಾ ಪ್ರಕಾರ ಗಾಡಿ ಬಿಟ್ಟಿದ್ದಾರೆ ಅಂತ ಗೊತ್ತಾಗೆ ಹೋಗುತ್ತೆ. ನಾನು ಒಂದೊಂದು ಸರ್ತಿ ಒಂದೊಂದು ಸುಳ್ಳು ಹೇಳಿ ಇವಳನ್ನ ಸಮಾಧಾನ ಮಾಡ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಳು ಸುಮ್ಮನೆ ಏನೋ ಆಗ್ತಾ ಇದ್ರು, ಆದ್ರೆ ಸಮಾಧಾನ ಆದ್ರು ಅಂತ ಮಾತ್ರ ಹೇಳಲಾರ. ನೀವೇನೇ ಹೇಳಿ, ಈ ಹೆಂಗಸರು ಬಲು ಜಾಣರು ಕಣ್ರಿ. ಅದರಲ್ಲೂ ಇವಳು ಇದ್ದಾಳಲ್ಲ, ಅದೇ ಇವಳು ಇದೇನು ಯಾಕೆ ಏನೆಲ್ಲ ಹಾಕ್ಬಿಡ್ತಾ ಇದ್ದೀರಾ? ಓಹ್, ಇವಳು ಅಂದ್ರೆ ಯಾರು ಅಂತ ತಿಳ್ಕೊಂಡ್ರ? ಇವಳು ಅಂದ್ರೆ ನನ್ನ ಆಕೆ, ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ, ನನ್ನ ಅರ್ಥಾಂಗಿ. ಇವಳು ಈ ಧಾರವಾಡದವ್ರು ಹೇಳೋ ಹಾಗೆ ಬಲು ಬೆರಗಿ ಹೆತ್ತಿ ಕಂಡ್ರಿ. ಏನ್ ಮಾಡೋದು, ಅಲ್ಲಿ ಹೊಸಕೋಟೆಯಲ್ಲಿ ಸಿದ್ಧವಾಗಿ ಕಾಯ್ತಾ ಇರ್ತಾರೆ. ಬಸ್ಸಿಗೆ ಬೇರೆ ಹೊತ್ತಾಯ್ತು. ಈಗ ಇವಕ್ಕೆ ಕಣ್ಣಿಗೆ ಯಾರು ಮಾಡ್ತೀನಿ, ನಾನು ಇಲ್ಲಿಂದ ಹೇಗಾದ್ರೂ ಹೊಸಕೋಟೆಗೆ ಹೋಗ್ಲೇಬೇಕು. ಹೇಗೆ ಹೋಗೋದು, ಏನ್ ಮಾಡೋದು? ಏನು ಹೊಡಿತಾನೆ ಇಲ್ವಲ್ಲ? ಹೀಗೆ ಮಾಡಿದ್ರೆ ಹಾಗೆ ಆಮೇಲೆ ಕಟ್ಟೋ ಕಥೆನ ಈಗಲೇ ಕಟ್ಟಿ ಅವಳು ಮೂಗಿಗೆ ತುಪ್ಪ ಹಚ್ಚಿ ಅವಳು ಒಂದು ಪಂಗನಾಮ ಹಾಕಿ ಅವಳು ಎದುರಿಗೆ ರಾಜಾರೋಷವಾಗಿ ಹೋಗೋದು. ಇದೇ ಇದಕ್ಕೆ ಸರಿಯಾದ ಮಾರ್ಗ. ಈಗ ಅವಳನ್ನ ಕರಿತೀನಿ, ಕರಿಯಲ್ಲ ಕೂಗ್ತೀನಿ. ಕರಿಯಕ್ಕೆ ಅವಳೇನು ಬಾಂಡ್ಯಲ್ಲಿ ಬೇಯ್ತಾ ಇರೋ ಬೋಂಡನ, ಅದರಿಂದ ಅವಳನ್ನ ಕೂಗ್ತೀನಿ. ನೀವು ನೋಡಿದ್ರಂತೆ. ಇಲ್ಲ ಅಂತ ಯಾವನಾದ್ರು ಹೇಳಿ ಅವ್ರು ಬದುಕಿರುವಾಗ ಅವನ ತಿಥಿ ಮಾಡ್ಬಿಡ್ತೇನೆ. ನಿನ್ನ ಹೆಸರು ಇಲ್ವೇನೆ? ನಿನ್ನ ಹೆಸರು ಅಷ್ಟೇ ಯಾಕೆ, ನಿನ್ನ ಹೆಸರು ಉದ್ದು, ಬೇಳೆ, ಗೋಧಿ, ಅವರೆ, ಒಟ್ಟಲ್ಲಿ ಅಷ್ಟು ನವಗ್ರಹಗಳ ದೊನ್ನೆ ಕಡೆ. ನೀನು ನವಗ್ರಹಗಳ ದೊನ್ನೆ? ತಮಾಷೆ ಕಡೆ. ಇದನ್ನು ಇಂಗ್ಲಿಷ್ನಲ್ಲಿ ಜೋಕ್ ಅಂತಂದ್ರೆ. ಈಗ ನಿನ್ನ ಹೆಸರು ಏನು ಹೇಳು? ವೆಂಕುಬಾಯಿ ಅಲ್ವಾ? ಅದು ನನ್ನನ್ನು ಬಿಟ್ಟು ಹೊರಗಡೆ ಜನಕ್ಕೆ ಮಾತ್ರ. ಆದ್ರೆ ನನಗೆ ನೀನು ಯಾವಾಗಲೂ ವೆಂಕ, ಬೆಂಕಿ, ವೆಂಕು, ವೆಂ ಕಂ ಕೌ ಕಹಾವು. ಅಯ್ಯೋ ಸಾಕು ನೀರಿ ಕಕ್ಕಾಕಿ ಕುಕ್ಕು ಕುಕ್ಕು ಕೌ ಕಹ ಅನ್ನೋತರ ಓಡಿಸ್ಬಿಡ್ತೀರಾ. ನನ್ನನ್ನು ಯಾಕೆ ಕಟ್ಟಿದ್ದ ಅದನ್ನ ಹೇಳಿ. ಈಗ ನೀನು ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಅಂತ ಹೇಳ್ತಿಕೋ. ನಾನು ಎಲ್ಲೋ ಹೊರಗಡೆ ಹೋಗಿರ್ತೀನಿ. ಹೊರಗಡೆಯಿಂದ ಬಂದವನೇ ನಾನು ಬೀದಿ ಭಾಗದಲ್ಲಿ ನಿಂತ್ಕೊಂಡು ನಿನ್ನನ್ನ ವೆಂಕು ಅಕ್ಕಪಕ್ಕದ ಜನ ನೋಡಿದವ್ರು ಏನೇ ಅನ್ಕೊಳ್ಳಲ್ಲ. ಏನಪ್ಪ ವೇದವ್ಯಾಸಾಚಾರ್ಯರು ಇಷ್ಟೊಂದು ವಯಸ್ಸಾಗಿದ್ರು ನಮ್ಮ ಹಾಗೆ ಹೆಂಡತಿ ಹೆಸರು ಹೇಳಿದ್ರು ಕೂಗ್ತಾನೆ ಅನ್ಕೊಳ್ಳೋದ್ಮೇಲೆ ನೋಡಬೇಕು. ನಾವು ಸಮಾಜದಲ್ಲಿ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೋಬೇಕಪ್ಪ. ನಾವು ಮನೆಯಿಂದ ಹೊರಗೆ ಸಂಭಾವಿತ ಕಾಣ್ಕೋಬೇಕು. ಮನೆ ಒಳಗಡೆ ನಾವು ಹೇಗಿದ್ರು ನಡೆಯುತ್ತೆ. ಅಯ್ಯಯ್ಯೋ ಸಾಕು ಸುಮ್ಮನೆ
ಅಲ್ಲ ನಾವೀಗ ಇರೋದು ನಾವಿಬ್ರೆ. ನಿಮ್ ಹೆಸರು ಒಂದ್ ಸರಿ ಅಲ್ಲ 1000 ಸರಿ ಕರೆದ್ರು ನಿಮ್ಮ ಆಯಸ್ಸಲ್ಲಿ ಒಂದು ದಿನ ಅಲ್ಲ, ಒಂದು ಗಂಟೆ ಅಲ್ಲ, ಒಂದು ಕ್ಷಣ ಕೂಡ ಕಡಿಮೆ ಆಗೋದಿಲ್ಲ. ಯಾವ್ದಲ್ಲ ನಿಮ್ ವೇಷ, ನಿಮ್ ಅಲಂಕಾರ, ನಿಮ್ ಶೃಂಗಾರ. ಈಗ ಗಂಟೆ ಎಷ್ಟು ಗೊತ್ತೇನು? ಇಷ್ಟೊತ್ತಲ್ಲಿ ಒಳ್ಳೆ ಪೇಟ ಹಾಕೊಂಡು ಕೋಟ್ ಹಾಕೊಂಡು ಒಂದ್ ಪೂಜೆಗೆ ಹೋಗೋರಕ್ಕೆ ರೆಡಿ ಆಗಿದ್ದೀರಲ್ಲ ಅಂತ. ಬೆಂಕಿ ಸಾಕು ನಿಲ್ಲಿಸ್ತೀಯ ನಿನ್ ಪುರಾಣನ? ಎಲ್ಲಿ ವರ ಎಲ್ಲಿ ಪೂಜೆ? ನನಗೇನು ಆಗ್ತಾ ಇದೆ ಅಂತ ನಿನಗೆ ಗೊತ್ತಾದ್ರೆ ನೀನು ಎಲ್ಲಿ ಹೆದರ್ಕೊಂಡ್ಬಿಡ್ತೀಯ ಅಂತ ಭಯ ಕಣೆ ನಂಗೆ. ನಾನ್ ಯಾಕ್ರಿ ಎದುರ್ಕೋಬೇಕು? ಯಾಕೆಂದ್ರೆ ಗಂಡನಿಗೆ ಗಂಡ ಅಂದ್ರೆ ಯಾವ ಪತಿವ್ರತೆ ಗುಣಿಗೆ ತಾನೆ. ಗಂಡ ಅಂದ್ರವಾ ನಿಮಗೆ? ಒಂದು ವಾರದಿಂದ ಕಣೆ ನಿನಗೆ ಅದನ್ನ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಬೇಡವೋ ಅಂತ ಮೀನಾ ಮೇಷ ಎಣ್ಸಿ 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 ಹೇಳ್ಬಾರ್ದು. ಹೇಳಿ ಹೆಂಡತಿ ಎದೆನ ದಸಕ್ ಅನ್ನಿಸ್ಬಾರ್ದು. ಹೌದು ಕಣೆ, ದಸಕ್ ಅನ್ನಿಸ್ಬಾರ್ದು ಅಂತ ಹರಿಹರ ಪ್ರಯತ್ನ ಪಟ್ರು ಕಡೆಗೆ ಆಗ್ಲಿಲ್ಲ ಕಣೆ. ಎಷ್ಟೇ ಆಗ್ಲಿ ನೀನ್ ನನ್ನ ಹೆಂಡತಿ ಅಲ್ವಾ? ಹೆಂಡತಿ ಅಂದ್ರೆ ಅರ್ಧಾಂಗಿ. ಒಂದು ಅರ್ಥದಿಂದ ನೀನು, ಇನ್ನೊಂದು ಅರ್ಥದಿಂದ ಏನನ್ನೂ ಮುಚ್ಚಿಡಬಾರ್ದು. ವಿಷಯ ಏನೇ ಆಗ್ಲಿ ಅದನ್ನ ಹೆಂಡತಿಗೆ ಹೇಳ್ಬೇಕಾದ್ರೆ ಧರ್ಮ. ನಿಜವಾದ ಗಂಡ ಯಾರೇ ಆದು. ಏನಂದ್ರಿ? ಅಲ್ಲರಿ ನಿಜವಾದ ಗಂಡ ಹಾಗಾದ್ರೆ ಎಲ್ಲರೂ ಸುಳ್ಳು ಗಂಡ ಅಂತ ಬೇರೆ ಇರ್ತಾನೆ? ಗೊತ್ತಾಗೋದಿಲ್ಲ ಅದು. ಈಗ ನಿಜವಾದ ಗಂಡ ಅಂತಂದ್ರೆ ಒಂದು ಗಂಡಸು ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ಅವನು ನಿಜವಾದ ಗಂಡ ಅನ್ನಿಸ್ಕೊಳ್ಳೋದಲ್ಲ ಕಣೆ. ಅವನು ನಿಜವಾದ ಗಂಡ ಅನ್ನಿಸ್ಕೋಬೇಕಾದ್ರೆ ಹೆಂಡತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ಅವಳು ಆಗು ಹೋಗುಗಳನ್ನ ನೋಡ್ಕೋಬೇಕು. ಅವಳಿಗೆ ಬೇಕು ಬೇಡವಾದನ್ನ ತಂದು ಕೊಡ್ಬೇಕು. ಒಟ್ಟಿನಲ್ಲಿ ಅವನು ಅವಳನ್ನ ಅರ್ಧಾಂಗಿ ಅಂತ ಅನ್ನಿಸ್ಬೇಕು. ಹಾಗೆ ಸರಿ ಸರಿ. ನೀವು ನನ್ನ ನಿಜವಾದ ಗಂಡ. ನಿಮಗೇನು ಗಂಡ ಅಂದ್ರೆ ನನ್ನನ್ನ ಯಾಕೆ ಕರೆದ್ರೆ ಅದನ್ನ ಹೇಳಿ. ಅದೇ ಕಣೆ, ಅದೇ ಅದನ್ನ ಹೇಳಕ್ಕೆ ಕಣೆ ನಾನು ನಿನ್ ಕರೆದಿದ್ದು. ಅದೇ ಹೇಳಿ. ನಿಮಗೆ 10 ದಿವಸದಿಂದ ಕಣೆ ರಾತ್ರಿ 12 ಗಂಟೆ ಆಯ್ತು ಅಂದ್ರೆ ನಿತ್ಯನೇ ಬರೋಣ ಕಣೆ. ಹಂಗೂ ಹಿಂಗೂ ಹೆಂಗೂ ಕಷ್ಟಪಟ್ಟು ಕಣ್ಣು ಮುಚ್ಕೊಂಡು ಹಿಂಗ್ ಮಲ್ಕೋತೀನ, ಬರೀ ಕೆಟ್ಟ ಕೆಟ್ಟ ಸ್ವಪ್ನಗಳು ಬಿಡ್ತಾರೆ. ಅದಕ್ಕೆ ಆ ಸ್ವಪ್ನ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ನನ್ನ ತಲೆಯಿಂದ ಕಾಲೊಂದು ಬೆವರಿಗೆ ಕಿತ್ಕೊಂಡು ಈ ಮಲ್ಲಿಗೆಯ ಚಳಿಯಲ್ಲಿ ಮೈ ನಡುತ್ತೆ ನೋಡು, ಗಡಗಡ 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 ಅಂತ ಹಾಗೆ ನಾನು ನಡಗಿ ನಡಗಿ ನಡಗಿ. ಅಲ್ಲ ಆಗ ನನ್ನ ಕರ್ದೆ ನನ್ನ ಹೊದಿಕೆನ ನಾನು ನಿಮಗೆ ಕೊಡ್ತಿರ್ಲಿಲ್ವೇನ್ರಿ? ಮುಂಚೆನೆ ಇದು ಎಲ್ಲಾರು ಮುಂಚೆನೆ ಬೇಕು ಅಲ್ಲ. ನೀನು ಹೊದಿಕೆ ನನಗೆ ಒದಿಸ್ಬಿಟ್ರೆ ನಿಜವಾದ ಗಂಡ ಯಾರೇ ಆದ್ರೂ ಹೆಂಡತಿನ ಯಾವಾಗಲೂ ಬೇಚಿಗೆ ಇಟ್ಟಿರ್ಬೇಕು ಅಂಥದ್ರಲ್ಲಿ ನೀನು ಹೊದಿಕೆ ನನಗೆ ಒದಿಸ್ಬಿಟ್ರೆ ನನಗೆ ಹೇಳ್ತಿರೋ ಪೀಡೆ ಪರಿಹಾರ ಆಗೋಗ್ಬಿಡುತ್ತಾ? ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣು ಬಿಟ್ಟಿದ ತಕ್ಷಣ ನೋಡ್ದೆ ನಿನ್ನ ಪಕ್ಕದಲ್ಲಿ, ಹಾಸಿಗೆಯಿಂದ ಎದ್ದಿದ ತಕ್ಷಣ ನೋಡ್ದೆ ನಿನ್ನ ಪಕ್ಕದಲ್ಲಿ ಇರ್ಲಿಲ್ಲ. ಎಲ್ಲೋ ಬಿಟ್ಲಪ್ಪ ಇವಳು ಅಂದ್ಕೊಂಡು ಹಾಗೆ ಮೆಲ್ಲಗೆ ಅಡಿಗೆ ಮನೆ ಕಡೆ ಇಳಿದು ನೋಡಿದೆ. ಏನೋ ಕೆಲಸ ಮಾಡ್ತಾ ಇದ್ದೆ. ಸರಿ ನಿನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಿನಗೂ ಹೇಳಿದೆ. ಅಲ್ಲೂ ಹುಚ್ಕೊಳ್ದೆ, ಓಡ್ದೆ ನೋಡು, ಓಡ್ದೆ 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 ಭದ್ರಾ ನರಸಿಂಹಾಚಾರ ಮನೆ ಓಡ್ದೆ. ನಮ್ಮ ಆಂಜನೇಯನ ಗುಡಿ ಅರ್ಚಕರು. ಅದೇ ಆಂಜನೇಯನ ಗುಡಿ ಅರ್ಚಕರು. ಅವ್ರ ಮನೆ ಓಡ್ದೆ, ಅವ್ರನ್ನ ಹಿಡಿದೆ, ನನಗೆ ಆಗ್ತಾ ಇದ್ದದನ್ನೆಲ್ಲ ಹೇಳಿದೆ. ಅವರು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ವೇದವ್ಯಾಸಾಚಾರ್ಯರೇ ಇದೆ, ನಿಮ್ಗೊಂದು ಗಂಡಾಂತರ ಇದೆ ಅಂತಂದ್ರು. ಭಯ ಆಗುತ್ತೆ ಕಣೆ. ಅಯ್ಯೋ ಇದೇನಪ್ಪ ಗ್ರಾಚಾರ, ಗಂಡಾಂತರ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಅರ್ಚಕರೇ, ಈ ಗಂಡಾಂತರದಿಂದ ಪಾರಾಗೋದಕ್ಕೆ ಬೇರೆ ಯಾವ್ದು ಮಾರ್ಗ ಇದ್ದಿಲ್ವಾ ಅಂತ ಕೇಳಿದೆ. ಅಂದ್ರು ಇದೆ, ಒಂದು ಮಾರ್ಗ ಇದೆ, ಅದನ್ನ ನೀವು ಅನುಸರಿಸಿದ್ರೆ ನಿಮ್ಗೆ ಎಲ್ಲ ಸುಳಿಯೋಗುತ್ತೆ ಅಂದ್ರು.
ನಾನು ಯಾವ್ದು ಹೇಳಿ ಅಂತಂದೆ ಹಾ. ಅದಕ್ಕೆ ಅವ್ರು ಅಂದ್ರು ಒಂದು ವಾರ. ಹಾ. ಎಷ್ಟು? ಒಂದು ವಾರ. ಒಂದು ವಾರ ತೀರ್ಥಯಾತ್ರೆ ಮಾಡಿ ಬನ್ನಿ, ನಿಮ್ಮ ಪೀಡೆ ಎಲ್ಲ ಪರಿಹಾರ ಆಗುತ್ತೆ ಅಂತ. ಯಾತ್ರೆ? ಎಂತ ಯಾತ್ರೆ? ಏನೇ ಇದು ಏನು ಗೊತ್ತಿಲ್ಲ ಅಂತ ಹೇಳ್ತೀಯ ಅಂದ್ರೆ ಯಾತ್ರೆ ಅಂದ್ರೆ ಅಂತ ಇಂಥ ಯಾತ್ರೆ ಹೇಳ್ತಿದ್ದೇನೆ. ಯಾತ್ರೆ ಅಂದ್ರೆ ಈಗ ನಾವು ಎಲ್ಲ ಊರುಗಳಿಗೂ ಹೋಗೋದು, ಎಲ್ಲ ದೇವ್ರ ದರ್ಶನ ಮಾಡೋದು. ದೇವರು ಹ್ಮ್ ದರ್ಶನ? ಹೌದು. ನೀವು ಇದೇನಿದು ಕಾಲಿಂದ ತಲೆಯವ್ರಿಗೆ ಹಿಂಗ್ ನೋಡ್ತಾ ಇದ್ಯಾ? ಅಲ್ಲ, ಯಾರಾದ್ರೂ ದೇವರ ದರ್ಶನಕ್ಕೆ ಹೀಗೆ ಹೋಗ್ತಾರೆ, ಅದು ಹೀಗೆ ಅಲಂಕಾರ ಮಾಡ್ಕೊಂಡು. ಹ್ಮ್? ಅಕ್ಕ, ಹಾ. ವೆಂಕಿ, ಹಾ. ನಿನ್ನ ಗಂಡನ ಅಷ್ಟೊಂದು ದೊಡ್ಡ ಅಂತ ತಿಳ್ಕೊಂಡ್ಬಿಟ್ಟ. ಏಯ್, ನಾನು ಯಾವಾಗಲೂ ದೇವರ ದರ್ಶನ ಹೋಗೋದು ಇದೇ ಅವತಾರದಲ್ಲಿ ಅಲ್ಲೇ ಇದೆ. ಈಗ ನೀನು ಹೇಳಿದೆ ಅಂತ ಈ ಬಟ್ಟೆ ಮನೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ತೊಣ್ಣೀರಲ್ಲಿ 2 ಗಂಟೆಗಳ ಕಾಲ ಮುಳುಗಿ ಎದ್ದು ಮುಳುಗಿ ಎದ್ದು ಮುಳುಗಿ ಎದ್ದು. ಅರೆರೆರೆರೆರೆ, ಏನ್ರಿ ಇದು? ಮೊಯ್ ತುಂಬಾ ಸೆಣಸುಕೊಂಡಿದ್ದೀರಾ? ಏನ್ ಹೋಗಿದ್ದು? ಸೆಂಟು ವಾಸನೆ ಗೊತ್ತಾಯ್ತಾ? ಈಗ ಸೆಂಟು ಯಾಕೆ ಹಾಕೊಂಡಿದ್ದೀನಿ ಗೊತ್ತಾ? ಯಾಕೆ? ಈಗ ನಾನು ಒಂದು ವಾರ ಯಾತ್ರೆ ಮಾಡಕ್ಕೆ ಅಂತ ಬಸ್ ಹೋಗ್ತೀನಲ್ಲ, ಬಸ್ ಹೋಗ್ತೀನಂದ್ರೆ ಆ ಬಸ್ ನಲ್ಲಿ ಬರೀ ಕೊಳಕು ಜನ ಕಡೆ, ಕೆಟ್ಟ ವಾಸನೆ. ಬಸ್ಸಲ್ಲಿ? ಅಂದ್ರೆ ಯಾತ್ರೆ ಈ ಊರಲ್ಲಿ ಅಲ್ವಾ? ಏನೇ ನೀನು ವೇದವ್ಯಾಸಾಚಾರ್ಯ ಹೆಂಡತಿ ಆಗಿದ್ದ ಪೆದ್ದ ಪೆದ್ದ ಪ್ರಶ್ನೆಗಳನ್ನ ಕೇಳ್ತೀಯ? ಅಂದ್ರೆ ಯಾತ್ರೆ ಯಾರಾದ್ರೂ ವಿಜಯಪುರನೆ ಮಾಡ್ಕೊತಾರೆ. ಯಾತ್ರೆ ಅಂದ್ರೆ ಊರ್ ಬಿಟ್ಟು ಬೇರೆ ಊರು ಹೋದ್ರೆ ಅಲ್ವೇನೆ ಯಾತ್ರೆ ಅನ್ನಿಸ್ಕೊಳ್ಳೋದು. ಊರ್ ಬಿಟ್ಟು ಹ್ಮ್. ಒಂದು ವಾರ ಅಂದ್ರೆ ಅಲ್ವಾ? ಹೌದು ಕಣೆ, ಒಂದೇ ವಾರ. ಇನ್ನೇ ಒಂದು ಮಾಸ ಅಲ್ಲ, ಒಂದು ಪಕ್ಷ ಅಲ್ಲ, ಒಂದೇ ವಾರ. ಈಗ ಇವತ್ತು ಯಾವ ವಾರ ಹೇಳು? ಗುರುವಾರ. ಇವತ್ತು ಗುರುವಾರ ಅಲ್ವಾ? ಮುಂದಿನ ಗುರುವಾರ ನಾನು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಿನ್ನನ್ನ ಬೆಂಕು ಅಂತ ಕೂಗಲಿಲ್ಲ ಅಂದ್ರೆ ನನ್ನ ನಾಲಿಗೆ ಅಯ್ಯಯ್ಯಯ್ಯೋ, ನಿಮ್ಮ ನಾಲಿಗೆ ಸೀಳಿ ಸಾಗ ಕೋಳಾಗೋದು ಬೇಡ. ನೀವು ಒಂದು ವಾರ ಊರಿಂದ ಹೊರಗೆ ಹೋಗೋದು ಬೇಡ. ನೀವು ಹಾಗೆ ಹೋಗೋದೇ ಆದ್ರೆ ನಿಮ್ ಜೊತೆ ನಾನು ಬರ್ತೀನಿ, ಬನ್ನಿ. ನೀನು ಹಾ. ನನ್ನ ಜೊತೆ ಹಾ. ಒಂದು ವಾರ ಹಾ. ಯಾತ್ರೆಗೆ ಹಾ. ಬೇಡ ಕಣೆ, ಹಾಗೆಲ್ಲ ನೀನ್ ಬರ್ಬಾರ್ದು ಕಣೆ. ನೀನ್ ಎಲ್ಲಕ್ಕೆಲ್ಲ ಬಂದ್ಬಿಟ್ಟು ಏನೋ ಸಿಕ್ಕವ ಇದೆ ಇದೆ ಸತ್ತೋಗ್ತಾವ ಏನೋ ಬನ್ನಿ. ಏನಪ್ಪ ಮಾಡೋದು ಗೊತ್ತಾ? ನೀನು ಇಲ್ಲ ನನ್ನ ಜೊತೆ ಯಾತ್ರೆ ಬರೋಂಗಿಲ್ಲ ಕಣೆ. ಅದು ಅಲ್ಲದೆ ಭದ್ರಾ ನರಸಿಂಹಾಚಾರ್ಯರು ನಿನ್ನ ಕರ್ಕೊಂಡು ಹೋಗುದು ಅಂತ ಮಾತ್ರ ಹೇಳಿಲ್ಲ. ಈಗ ಈ ಕೆಟ್ಟಿ ಸ್ವಪ್ನ ಬೀಳ್ತಾರೋದು ಯಾರಿಗೆ? ನಿಮಗೆ ನನಗೆ ತಾನೆ. ರೋಗ ಬಂದವನು ಅಲ್ವೇನೆ ಔಷಧಿ ತಗೊಳ್ಬೇಕಾದ್ರು. ಏನು ಮನೆ ಮಂದಿ ಎಲ್ಲ ಔಷಧಿ ತಗೊಳಕ್ಕಾಗುತ್ತೆ? ಇನ್ನೊಂದು ಕಡೆ ನಿನ್ನಲ್ಲಿ ಕರ್ದು ಜಾಸ್ತಿ ಆಗ್ತವೆ. ಮನೆ ಕರ್ದು ಮನೆಯಲ್ಲಿ ಬೀಗ ಹಾಕಿರೋದು ನೋಡ್ಕೊಂಡು ಯಾವ ರೀತಿ ಮನೆಯಲ್ಲಿ ನೋಡ್ಕೊಂಡು ಬೀಗ ಹೊಡೆದು ಮನೆಯಲ್ಲಿ ಇನ್ನೊಬ್ಬರದ್ದು ಮನೆಗಳನ್ನೆಲ್ಲ ತೋರಿಸ್ಕೊಂಡು, ಅದಕ್ಕೆ ಮನೆ ನೋಡ್ಕೊಳಕ್ಕೆ ಯಾರಾದ್ರು ಇರ್ಬೇಕಾಗುತ್ತೆ. ಅದರಿಂದ ನೀನು ಮನೆ ನೋಡ್ಕೊಂಡು ಇಲ್ಲೇ ಇರೋ. ನಾನು ಯಾತ್ರೆ ಮುಗಿಸ್ಕೊಂಡು ನನ್ನ ಪೀಡೆ ಎಲ್ಲ ಪರಿಹಾರ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಿನ್ನೂ ಕರ್ಕೊಂಡು ಹೋಗ್ತೀನಿ ಕಡೆ ಪುಣ್ಯ ಸಂಪಾದನೆ ಮಾಡಕ್ಕೆ. ಕಾಶಿ, ರಾಮೇಶ್ವರ, ಋಷಿಕೇಶ, ಬದ್ರಿ, ಕೈಲಾಸ. ಬೇಡ ಬೇಡ ಬೇಡ. ಕಾಶಿ, ಋಷಿಕೇಶ, ಕೈಲಾಸ, ವೈಕುಂಠ ಎಲ್ಲ ನನಗೆ ನೀವಿರೋ ಕಣನೇರಿ. ವೆಂಕ ಹ್ಮ್. ವೆಂಕಿ ಹಾ. ವೆಂಕು ವೆಂಕಂ ವೆಂಕೌ ವೆಂಕಂ ಖಾ ಅಂದ್ರು ಅಷ್ಟೇ. ನೀವು ಊರು ಬಿಟ್ಟು ಹೋಗೋದು ಬೇಡ. ಒಂದ್ ವೇಳೆ ನೀವು ಹೋಗೋದೇ ಆದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲ, ಯಾಕ್ರಿ ಬೇಕು ಈ ತಾಪತ್ರ? ಯಾಕ್ತೀವಿ? ಹೇಗಿದ್ರು ಮನೆಯಲ್ಲಿ ಕುತ್ಕೊಂಡು ಪಾರಾಯಣ ಗಿರಣ, ಹೋಮ ಹವನ, ಜಪ ತಪ, ವ್ರತ ಗೀತ, ಶಾಂತಿ ಗೀತಿ ಅಂತ ಮಾಡಿಕೊಂಡು ಇರಬಾರ್ದೇನ್ರಿ? ನೀನ್ ಹೇಳಿದೆ ಅಂತ ನನ್ನ ಮನೆಗೆ ಕುತ್ಕೊಂಡು ಪರಾಯಣ ಗಿರಾಯಣ, ಶಾಂತಿ ಪಾಂತಿ, ಜಪ ತಪ, ವ್ರತ ಗೀತ ವ್ರತ ಈಗ ನನ್ನ ತಲೆ ಒಂದಿಷ್ಟು ಆಗ್ತು ನೋಡು. ಅಲ್ಲ ಕಣೆ, ಇದು ನನ್ನ ತಲೆಗೆ ಹೊಳೆಯೋದೇ ಬೇಡವಾ? ಅದಕ್ಕೆ ಕಣೆ ಹೇಳೋದು, ಮನೆ ಅಂದಮೇಲೆ ಮನೆಯಲ್ಲಿ ಹೆಂಡತಿಯರು ಇರಬೇಕು ಅಂತ. ಹೆಂಡತಿಯರು ಹೆಂಡತಿಯರು ಅಂದ್ರೆ ಈಗ ನಿನ್ನಂತೋಳು ಒಬ್ಬ ಹೆಂಡತಿ ಇದ್ರೆ ಸಾಕು ಕಣೆ. 10 ಜನ ಹೆಂಡತಿಯರಿದ್ದಾರೆ. ಈಗ ಒಂದೊಂದು ಮನೆಯಲ್ಲಿ ಒಬ್ಬ
ಇರೋರಿಗೆ ನೋಡಿ, ಅದೆಲ್ಲ ಪುರಾಣ ಪುಣ್ಯ ಕಥೆಗಳಲ್ಲಿ. ಈ ಜನ್ಮದಲ್ಲಿ ಈ ಊರಿಗೆ ಇವಳೊಬ್ಬಳೇ ಹೆಂಡತಿ. ಹೌದಪ್ಪ, ನನಗೆ ನೀನೊಬ್ಬಳೇ ಹೆಂಡತಿ. ನಿನ್ ಬಿಟ್ರೆ ಬೇರೆ ನನಗೆ ಯಾರು ಹೆಂಡತಿನೂ ಇಲ್ಲಪ್ಪ. ಈಗ ನೀನೇನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ನೀನೇನು ಗುರಿ ತಪ್ಪಿಸ್ಬೇಕಾದೇ ಇಲ್ಲ. ಯಾಕೆಂದ್ರೆ ನಾನು ಊರಿಗೆ ಹೋಗ್ತಾ ಇಲ್ಲ, ಊರೇನೇ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಮನೆ ಏನೋ ತೀರ್ಥಯಾತ್ರೆ ರದ್ದು. ನಿನ್ನ ಬಾಯಿ ನನಗೆ ದಾರಿ ಬೆಳಕು ತೋರಿಸ್ತಾರೆ. ಈಗ ನಾನು ಹೋದ ವರ್ಷ ಸಕಲೇಶ್ಪುರಕ್ಕೆ ಹೋಗಿದ್ದಲ್ಲ, ಅದೇ ಯಾರೋ ನಿಮ್ ದೊಡ್ಡಪ್ಪನ. ಯಾರೋ ದೊಡ್ಡಪ್ಪ ಅಲ್ಲ ಕಣೆ, ನನ್ನ ಸ್ವಂತ ಅಪ್ಪನ ಸ್ವಂತ ಅಣ್ಣ. ಹೋದ ವರ್ಷ ನಾನು ಸಕಲೇಶ್ಪುರಕ್ಕೆ ಹೋದಾಗ ಅವರು ನಮ್ಮ ದೊಡ್ಡಪ್ಪನ ಮಗ ಅನಂತ ಕೃಷ್ಣಾಚಾರಿ ಅಂತ ಇದ್ದಾನೆ. ಅವನು ಹೇಳ್ದ, ನೋಡಿ ವೇದವ್ಯಾಸಾಚಾರ್ಯರೇ, ನಿಮ್ಮ ಮನೆಯಲ್ಲಿ ಈ ಭಯ ಭೀತಿ, ಈ ಕೆಟ್ಟ ಕೆಟ್ಟ ಸೊಪ್ಪುಗಳು ಇಂಥವ ಏನಾದ್ರು ಕೇಳ್ತಾ ಇದ್ರೆ ನೀವು ಅಗೋಬಲ, ತಿರುಪ್ತಿ, ಘಟ್ಕಾಚಲ ಅಂತ ಎಲ್ಲೂ ಹೋಗ್ಬೇಕಾಗಿಲ್ಲ. ನಾನು ಹೇಳಿದಾಗೆ ಮನೆಯಲ್ಲೇ ಕೂತ್ಕೊಂಡು ಒಂದು ವ್ರತ ಮಾಡಿ ಎಲ್ಲರೂ ಸುಲಭ ಬರುತ್ತೆ ಅಂತ. ನಾನು ಕೇಳ್ದೆ, ಹೇಳಿ ಆಚಾರ್ಯ ಎಂತ ವ್ರತ ಅಂದೆ. ಅದಕ್ಕೆ ಅವರಂದ್ರು, ಇದು ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾರೆ, ಬುರ್ಕಿ ವ್ರತ ಅಂತ. ಬುರ್ಕಿ ವ್ರತ. ಮನೆಯಲ್ಲೇ ಕೂತ್ಕೊಂಡು ಮಾಡೋ ವ್ರತ, ಅದಕ್ಕೆ ಬುರ್ಕಿ ವ್ರತ ಅಂತ. ಅದು ಹೇಗ್ ಮಾಡೋದ್ರಲ್ಲಿ ಅಲ್ವಾ, ಈಗ ನೋಡು, ಇಚೇರ್ ಇದೆಯಲ್ಲ, ಇಚೇರ್ನ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಹಾಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ನೋಡೋದು. ನೋಡ್ಬಿಟ್ಟು ಈ ಬೆಡ್ಶೀಟು, ಈ ರಗ್ಗು, ಕಂಬಳಿನೋ, ಇಲ್ಲ ಶಾಲು ಯಾವ್ದು ಸಿಗುತ್ತೋ ಅನ್ಕೊಂಡೆ ಅದನ್ನ ತಗೊಂಡು ಹಿಂಗೆ ಫುಲ್ಲು ಹಿಂಗೆ ಬುಕ್ಕರೆ ಹಾಕೊಂಡು ಇಲ್ಲಿ ಕೂತ್ಕೊಂಡ್ಬಿಡೋದು. ಹಿಂಗೆ ಬುರ್ಕಿ ಹಾಕೊಂಡು ನೀವು ಕೂತ್ಕೊಂಡ್ಬಿಟ್ಟು ಎರಡು ಕಣ್ಣು ಹಿಂಗೆ ಮುಚ್ಕೊಂಡ್ಬಿಡೋದು, ಎರಡು ಕೈನ ಹಿಂಗೆ ಜೋಡಿಸ್ಕೊಂಡ್ಬಿಡೋದು. ಬುರ್ಕಿ ದೇವಿ ಬಾಯಿ ಹೌದು ಕಣೆ, ಇಷ್ಟೇ, ಇನ್ನೇನು ಒಂದು ನಯಾ ಪೈಸಾ ಖರ್ಚಿಲ್ಲ. ಸರಿ ಸರಿ, ಆದ್ರೆ ಇದನ್ನ ಹಿಂದೆ ಯಾರಾದ್ರೂ ಮಾಡಿದ್ರಾ ಅಂತ. ಅನೇಕ ಋಷಿಮುನಿಗಳು ಅಂದ್ರೆ ಅವ್ರಿಗೂ ಇಂತ ಕೆಟ್ಟ ಕನ್ಸ್ಕೊಂಡು ಬೀಳ್ತಾ ಇಲ್ವಾ? ಬೀಳಿದೆ, ಅವ್ರು ನಮಗೆ ಮನುಷ್ಯರು ತಾನೆ, ಅವ್ರಿಗೂ ಬೀಳುತ್ತೆ. ಈಗ ಈ ಹಿಂದೆ ನೋಡು, ಹಿಂದೆ ಅಂದ್ರೆ ನೀನು ಹಿಂದೆ ಅಲ್ಲ ಕಡೆ, ಹಿಂದೆ ಹಿಂದಿನ ಕಾಲದಲ್ಲಿ ನಳು ಮಹಾರಾಜ ಅಂತ ಒಬ್ಬ ಚಕ್ರವರ್ತಿ ಇದ್ದ, ಗೊತ್ತಾ? ಅವನ್ ಬೆನ್ನೆ ಶನಿ ಒಕ್ಕ ಅಂದ್ರೆ ನಾವೆಲ್ಲ ಯಾರೇ ಲೆಕ್ಕ. ಹೌದು, ನೀವ್ ಹೇಳೋದು ಸರಿ. ಅಲ್ಲ, ಇದನ್ನ ಎಷ್ಟೊತ್ತು ಮಾಡೋದು ಅಂತ ಗೊತ್ತಾ? ಅದೇ ರೀ, ನೀವ್ ಹೇಳಿದ್ರಲ್ಲ, ಕಣ್ಣು ಮುಚ್ಕೊಂಡು ಕೈ ಬಿಟ್ಕೊಂಡು ಬುರ್ಕಿ ಇರೋದ ಅದನ್ನ ಎಷ್ಟೊತ್ತು ಮಾಡೋದು ಅಂತ. ಬೆಂಕಿ ಈ ಜಪ ತಪ ನೇಮ ನಿಯಮ ಅಂದ್ರೆ ಡಾಕ್ಟರ್ ಕೊಡ್ತಾರಲ್ಲ, ಗುಳಿಗೆ, ಔಷಧಿ, ಕಷಾಯ ಅಂತ, ಅದನ್ನು 1 ಹೊತ್ತು 2 ಹೊತ್ತು 3 ಹೊತ್ತು ತಗೊಂಡು ಆಯ್ತು ಅನಿಸ್ಕೊಂಡ್ಬರಕ್ಕೆ ಆಯ್ತೇನು ಇದ್ದೇನೆ. ಇದು ಆಧ್ಯಾತ್ಮಿಕ ಕಡೆ ಅಮಾನುಷ ಅಥವಾ ಅತಿಮಾನುಷ. ಈ ವ್ರತನು ಹೆಚ್ಚು ಕಮ್ಮಿ 1 ವಾರ ಕಡೆ. 1 ವಾರ? 1 ವಾರನ? ಬೇಡ, ಆಗಲ್ಲ, ಇದು ಬೇಡ ಬೇಡ. ವೆಂಕಿ ವೆಂಕಂ ವೆಂಕೌ ಕಂ ಕಹ ಅನ್ನೋದು 1 ವಾರ. ಹಾಗಾಗಿ ಮನೆ ಒಳಗಿದ್ರೇನು, ಮನೆ ಬಿಟ್ಟು ಊರು ಅಂತ ಹೋದ್ರೇನು, 1 ವಾರನ? ಬೇಡ ಅಂದ್ರೆ ಬೇಡ. ಏನೇ ನೀನು ಯಾವಾಗ ಹಿಂಗೆ ಮಾಡ್ತೀಯ? ಈಗ ನೀನು ಈ ಋಷಿಮುನಿಗಳನ್ನ ನೋಡಿದ್ದೇನೆ. ಅದೇ ಈ ಫೋಟೋಗಳಲ್ಲಿ ಈ ಕೂತ್ಕೊಂಡು ನಿಂತ್ಕೊಂಡು ಒಂಟಿ ಕಾಲಲ್ಲಿ ತಪಸ್ಸು ಮಾಡ್ಕೊಂಡು ನೋಡಿ, ನೀವೇನು ಋಷಿ ಮುನಿಗಳು ಅಲ್ಲ. ಅವ್ರ ಪಾಡು ನಮಗ್ ಬೇಡವೋ ಬೇಡ. ನೀವು ಹೋಗೋದಾದ್ರೆ ನೋಡಿ, ನೀವು ಮಾಡ್ಲೇಬೇಕು ಅಂತಿದ್ರೆ ಇವತ್ತೊಂದು ರಾತ್ರಿ ಮಾಡಿ. 1 ರಾತ್ರಿಗೆಲ್ಲ ಪೀಡೆ ಪರಿಹಾರ ಆಗಲ್ಲ ಕಣೆ. ಇದು ಒಂದ್ ಕೆಲಸ ಮಾಡಪ್ಪ, ಓಲಿ, ನಿನ್ಗೂ ಬೇಡ ನನ್ಗೂ ಬೇಡ. 1 ವಾರ 1 ರಾತ್ರಿ ಜೊತೆಗೆ ಇನ್ನೊಂದು ರಾತ್ರಿನೂ ಸೇರಿಸ್ಕೊಂಡು 2 ರಾತ್ರಿ ಕಳೆದ ಕೂಡಲೇ ನಾಳಿದ್ದು ಬೆಳಿಗ್ಗೆ ನಾನು ಬುರ್ಕಿ ತೆಗೆದು ಕೂತ್ಕೊಂಡ್ಬಿಡ್ತೀನಿ. ಗೊತ್ತಾಗಲ್ಲ, ಹೆಂಗಸರ ಕಷ್ಟ ಏನು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಿರ್ತೀವಿ. ನೀವೇನು ಗಂಡಸರು ಕೆಲಸ, ಪಾರ್ಕು, ಸಿನಿಮಾ, ಫ್ರೆಂಡ್ಸು, ಕ್ಲಬ್ ಅಂತ ಸುತ್ತಾಡ್ಕೊಂಡು
ಹೆಣ್ಮಕ್ಳು ಆಗಲ್ಲ, ಎಲ್ಲ ಕೆಲಸ ಮಾಡಿ ನನ್ನ ಗಂಡ ಬರ್ತಾನೆ ಅಂತ ದಾರಿನೇ ಕಾಯ್ತಿರ್ತೀವಿ. ಯಾಕೆ ಹೇಳಿ? ಅವ್ರ ಜೊತೆ ನಾನು ಮಾತಾಡಬೇಕು, ನಗ್ನತ್ತ ಕೂತ್ಕೊಂಡು ಊಟ ಮಾಡಬೇಕು, ಹಾಗೆ ಮಲಗಬೇಕು ಅಂತ. ನಿಮಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ ಬಿಡಿ. ಆದ್ರೆ ಏನ್ ಮಾಡೋದು, ನೀವು ಬೇರೆ ಗಂಡಾಂತರ ಆಗ್ತೀರಿ, ನಾನು ಅದನ್ನು ನೋಡ್ಬೇಕಲ್ವೇ. ಬಂಗಾರದಂತ ಮಾತಾಡಬೇಕು, ಬಂಗಾರದಂತ ಮಾತಾಡ್ಬೇಕು. ನನ್ನ ಚಿನ್ನ ಕರೀತೀವಿ, ನನ್ನ ಚಿನ್ನ, ನನ್ನ ಕುಟುಕಿ ಚಿನ್ನ ನೀನು. ನೀನು ಏನ್ ಮಾಡ್ತಾ ಇದ್ರೆ ಏನಿಲ್ಲ ನೋಡಿ, ನನ್ನ ಬಂಗಾರ ಚಿನ್ನ ಎಲ್ಲ ಹೋದ್ರೆ ನನ್ನ ನಾಚಿಕೆ ಆಗುತ್ತೆ. ಈಗ ಇಲ್ಲ ಬಿಡಿ. ಈಗ ನೀವೇನ್ ಮಾಡಿ ಅಂದ್ರೆ, ಈ ವೇಷಕ್ಕೆ ಏನು ಇದೆಯಲ್ಲ ಇದನ್ನ ಕಿತ್ತು ಬಿಸಾಕ್ಬಿಟ್ಟು, ಅದೇನೋ ಬುರ್ಕಿ ಅದ್ರಲ್ಲ, ಬುಕ್ರಿ ಹಾಕೊಂಬಿಟ್ಟು, ಅಲ್ಲ ಬುರ್ಕಿ ಹಾಕೊಂಬಿಟ್ಟು ಕೂತ್ಕೊಂಬಿಡಿ. ನಾನು ನಿಮ್ಗೆ ಗಂಟೆಗೆ ಒಂದ್ಸತಿ ಕಾಫಿ ಕುಡ್ದು ಅಭ್ಯಾಸ ಅಲ್ವೇನ್ರಿ, ಹೋಗಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ ರೀ, ನಿಮ್ಗೆ ಕಾಫಿ ಕುಡಿಬೇಕು. ಯಾಕೆ ಅಂದ್ರೆ ರಾತ್ರಿ ಎಲ್ಲ ಕೂತಿರ್ಬೇಕು, ನಿದ್ದೆ ಕೆಡಬೇಕು, ಅದು ನಿಮ್ ಕೈಲಿ ಆಗೋದಿಲ್ಲ. ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಜೊತೆಗೆ ಪೇಸ್ಟು, ಬ್ರಷ್, ಸೋಪು, ಬಿಸಿನೀರು ಎಲ್ಲಾನು ರೆಡಿ ಮಾಡಿ ಇಟ್ಬಿಡ್ತೀನಿ. ಇಟ್ಬಿಡು, ನನ್ನ ವ್ರತನ ಕೆಟ್ಟು ಕುಲ್ಗೆಟ್ಟು ನಾವು ಬುರ್ಕಿ ಹಾಕೊಂಡು ಒಳಗಡೆ ಕೂತ್ಕೊಂಡ್ಮೇಲೆ ರೂಮ್ ಒಳಗಡೆ ಯಾರು ಬರೋ ಹಾಗಿಲ್ಲ. ಬಂದ್ರು ಬುರ್ಕಿನ ನೋಡೋ ಹಾಗಿಲ್ಲ, ನೋಡಿದ್ರು ಬುರ್ಕಿನ ಮುಟ್ಟೋ ಹಾಗಿಲ್ಲ. ಹಂಗೇನಾದ್ರು ಮುಟ್ಬಿಟ್ರೆ ಕುಂತು ಜಾಗದಲ್ಲಿ ನನ್ನ ತಲೆ ಪಡಪಡ 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 ಅಂತ ಸಿದ್ದು ಓಳು ಓಳಾಗೋಗ್ಬಿಡುತ್ತೆ. ಈ ಓಳು ಓಳು ಗಂಡನ ಕಟ್ಕೊಂಡು ಏನೇ ಮಾಡ್ತೀಯಾ? ನಿನಗೆ ಬೇಕಾಗಿರೋದು ಈ ಓಳು ಗಂಡ ತಾನೆ. ಅದರಿಂದ ಬರ್ಲು ಬೇಡ, ಏನು ತರಲು ಬೇಡ. ಅದು ಅಲ್ಲದೆ ಬುರ್ಕಿ ಹಾಕೊಂಡು ಕೂತವ್ರಿಗೆ ಅವೆಲ್ಲ ಯಾವ್ದು ತಿನ್ಬೇಕು ಅಂತ ಅನ್ಸೋದಿಲ್ಲ ಕಣೆ. ಅವರು ಅಲ್ಲೂ ಉಜ್ಬೇಕಾಗಿಲ್ಲ, ತಿಂಡಿನೂ ತಿನ್ಬೇಕಾಗಿಲ್ಲ, ನೀರು ಕಾಫಿ ಏನು ಕುಡಿಬೇಕಾಗಿಲ್ಲ. ಅವ್ರಿಗೆಲ್ಲ ಇದ್ರ ಅವಶ್ಯಕತೆನೇ ಇರೋದಿಲ್ಲ ಕಣೆ. ಅದರಿಂದ ನೀನು ಬರ್ಲು ಬೇಡ, ಏನು ತರಲು ಬೇಡ. ಎರಡು ರಾತ್ರಿ ಕಳೀತಾ ಇದ್ದಂಗೆ ನಾನಿದ್ದು ಬೆಳಿಗ್ಗೆ ನಾನು ಬುರ್ಕಿನ ತೆಗೆದು ನಿನ್ನ ಬೆಂಕು ಆಗ ನೀನೇ ಬಂದು ನೀನೇ ಅಲ್ಲೂ ಬುಜ್ಜಿಸ್ತೀವಿ ಅಂತೆ, ತಿಂಡಿನೂ ತಿನ್ನಿಸ್ವಿ ಅಂತೆ, ನೀರು ಕಾಫಿ ಏನೇನ್ ಬೇಕೋ ಎಲ್ಲ ನೀನೇ ಕುಡಿಸ್ವಿ ಅಂತೆ. ಚಿನ್ನ ಅಲ್ಲ, ಹೋಗು ಚಿನ್ನ, ಗೊತ್ತಾಯ್ತು. ಎಲ್ಲಿಗೆ ಹೋಗ್ಬೇಕವಾ? ಹುಡುಗಾಟ ಕಡೆ ಇದೆಯಲ್ವಾ? ಏನ್ ನಾವೇನು ಮುದುಕರಾಗಲ್ವಾ? ಏನೋ ಒಂದ್ ಸ್ವಲ್ಪ ವಯಸ್ಸಾಗಿರ್ಬೇಕು ಅಷ್ಟೇ. ನಾವು ಆದ್ರೂ ನೀನು ಹುಡುಗಿ, ನಾನು ಹುಡುಗ. ಕ್ಷಮಿಸ್ಬಿಡಿ, ಏನೋ ಹಾಗೆ ನಾಡಿದ್ವರೆಗೂ ನೋಡೋದಿಲ್ಲ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ತುಂಬಾ ನೋಡ್ಕೊಂಡ್ಬಿಟ್ಟಿದ್ರಿ. ಒಂದ್ಸರಿ ಸರಿ ಬರ್ತೀಯಾ? ಏನು ಚಿನ್ನ? ಒಂದ್ಸರಿ ಆಯ್ತು ನೋಡು. ಆಯ್ತು ಹೋಗು ಹೋಗು ಹೋಗು. ಮತ್ತಿನ್ನೇನು ಬಂಗಾರ? ಇನ್ನೊಂದ್ಸರಿ ಆಯ್ತು. ಇನ್ನೊಂದ್ಸರಿ ನೋಡ್ಬೇಕಾ? ಸಾಕ್ತಾನೆ. ಈಗ 2 ರಾತ್ರಿ ಕಳೆದ ಕೂಡಲೇ ನಾಳೆ ಬೆಳಿಗ್ಗೆ ನಾನೇ ಕೂಗ್ತೀನಿ. ನಾನು ರೂಮ್ವರೆಗೂ ನೀನು ರೂಮ್ ಒಳಗಡೆ ಬರಬಾರ್ದು, ಗೊತ್ತಾಯ್ತಾ? ನೀನು ರೂಮ್ನ ಭದ್ರವಾಗಿ ಬಾಗಿಲಾಕೊಂಡು ಹೋಗು ಹೋಗು ಹೋಗು. ಮತ್ತಿನ್ನೇನು ಬಂಗಾರ? ಅಲ್ಲ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನೀವೇ ಎದ್ದು ಬೆಂಕು ಬುರ್ಗಿ ಎದ್ದ ತಕ್ಷಣ ನಿನ್ನನ್ನ ನಾನು ಬೆಂಕು ಹೋಗು ಚಿನ್ನ. ಈಗ ಹೋಗು, ನನ್ನ ಬಂಗಾರ ನೀನು ಹೋಗು ಚಿನ್ನ, ನೀನು ಹೋಗು. ಅಳ್ಲಿಕ್ಕೆ ಅಂತೂ ನನ್ನ ವ್ರತ ಅವಳನ್ನ ಅಳ್ಲಿಕ್ಕೆ ಬೇಡಿಸ್ತು. ಶಾಶ್ವತವಾಗಿ ಮದುವೆ ಮಾಡಿಕೊಂಡಿದ್ದ ಹೆಣ್ಣಿಗೆ ಈ ರೀತಿ ಮೋಸ ಮಾಡಬಾರ್ದು ಅಂತ ಎಲ್ಲ ಗಂಡಸರಿಗೂ ಗೊತ್ತು. ಆದ್ರೆ ಈ ಮನುಷ್ಯರು ಕೆಲವೇ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಡ್ತಾರೆ. ಈ ಕಾಮಕ್ಕೂ ಪ್ರೇಮಕ್ಕೂ ಒಂದೇ ಅಕ್ಷರ ಕಂಡ್ರೆ ವ್ಯತ್ಯಾಸ. ಕಾಮ
ಕಾಮವನ್ನು ಮುಂಡೆದಕ್ಕೆ ಪುರುಷಾಭೇ ಇಲ್ಲ. ನನಗೂ ಆ ಬ್ರಹ್ಮ 10 kg ಜಾಸ್ತಿ ಕೊಟ್ಬಿಟ್ಟಿದ್ದಾನೆ. ಇದು ನನ್ನ ತಪ್ಪಲ್ಲ, ಇದು ಅವನೇ ತಪ್ಪು. ಈಗ ನನ್ನ ಹೆಂಡತಿ ಈ ದೇಶ ಎಲ್ಲ ಕಿತ್ತಾಕಿ ಬುರ್ಕಿ ಹಾಕೊಂಡು ಕೂತ್ಕೊ ಅಂತ ಹೇಳ್ಬಿಟ್ಟು ಹೋದ್ಲು. ಪಾಪ ಅವಳಿಗೆ ಏನ್ ಗೊತ್ತು ಈ ಚಂಡಾಲ ಗಂಡನ ಮಸಲತ್ತು. ಈ ಎಷ್ಟೇ ಆಗ್ಲಿ ಅವಳು ಎಷ್ಟೇ ಬೆರಕೆ ಆದ್ರೂ ಈ ವೇದಾವ್ಯಾಸಚಾರ್ಯ ಬುರುಕಿ ಅವಳನ್ನ ಹಳ್ಳಕ್ಕೆ ಬಿದ್ಲು ಅವಳಿಗೆ. ಇಲ್ಲಿಗೆ ನನ್ನ ಮೊದಲನೇ ಅಂಕ ಮುಗೀತು. ಇಲ್ಲಿಂದ ನನ್ನ 2ನೇ ಅಂಕ ಪ್ರಾರಂಭ. ಇದೇನು ಯಾಕೆಲ್ಲ ಹಿಂಗ್ ನೋಡ್ತಾ ಇದ್ದೀರಾ? ಓಹ್, 2ನೇ ಅಂಕದಲ್ಲಿ ಯಾರು ಬರ್ತಾನೆ ಅಂತ ನೋಡ್ತಾ ಇದ್ದೀರಾ? ಬರ್ತಾನೆ ಆ ನನ್ನ ಮಗ ಕಿಲಾಡಿ, ನನ್ನ ಮಗ ಜಗತ್ ಕಿಲಾಡಿ, ನನ್ನ ಮಗ ಅವನು ಬಾಲ್ ಕೊಟ್ಟಿಂಗ್ ನನ್ನ ಮಗ. ನನ್ನ ಹೆಂಡತಿನ ಹೆಂಗಾದ್ರೂ ಯಾಮಾರಿಸ್ಬೋದು, ಆದ್ರೆ ನನ್ನ ಮಗನ ಯಾಮಾರಿಸೋದು ಇದೆಯಲ್ಲ, ಇದು ಬಹಳ ಕಷ್ಟ ಕಂಡ್ರಿ. ಈಗ ಅವನು ಕೂಗ್ತೀನಿ, ನೀವು ಅವನನ್ನು ಒಂದ್ಸಲಿ ನೋಡಿವ್ರಂತೆ. ನಿಂಗ ಓ ಎಲ್ಲೋ ಇನ್ನು ಹಾಳಾಗಿ ಬಸ್ಸು ಬೇರೆ ಹೊತ್ತಾಯ್ತು. ಅಲ್ಲಿ ಹೊಸಕೋಟೆಯಲ್ಲಿ ಸಿದ್ದಮ್ಮ ಬೇರೆ ಕಾಯ್ತಾ ಇರ್ತಾರೆ. ಈ ನನ್ನ ಮಗ ಎಲ್ಲ ಹಾಳಾಗಿ ಹೋಗ್ತೋ ಏನೋ. ನಿಂಗ ಕರಲಿಲ್ಲ ಬಾಂಡಿಲ್ಲ ಕೂರ್ದೆ ಬಾಂಡಿಲ್ಲ ಉಳಿಯಕ್ಕೆ ನಾನು ಅವರೇ ಕಾಳ ಹುಳ್ಳಿ ಕಾಳ ಎಲ್ಲ ಹಾಳಾಗಿ ಹೋಗಿದೆ ಇಷ್ಟೊತ್ತು. ಸಂಖ್ಯೆನಾಗ ಹಸುಗೆ ಕರುಗೆ ಹುಲ್ಲು ನೀರು ಹಾಕ್ತಾ ಇದ್ದೆ, ಹಂಗೆ 3 ತರ ಕಿತ್ತೋಗಿತ್ತು. ಸರ್ ಮಾಡುವ ಅಲ್ಲಲ್ಲಲ್ಲೇ ಏನ್ ಇಟ್ಟೊಂದಾಗ ಈ ಡ್ರೆಸ್ಸು ಸೆಂಟುನುವೆ ಏನ್ ಪೆಸಲು ಬಾಯಿಗೆ ಬಿಟ್ಟಿಲ್ಲ, ಖರ್ಚಾಗಿ ಬರುತ್ತೋ ಇಲ್ವ ನೋಡ್ತೀನಿ. ಓ ಅರ್ಥ ಆಯ್ತು ಅಲ್ಗ ಅಲ್ಲಿಗೆ ಅದೇ 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 ಹೊಸಕೋಟೆ ಅದೇ ಸಿದ್ದವ ಸೌರನ್ ಸಿದ್ದಿ ಅಲ್ಲ ಸಮೀರ. ಅವ್ರು ನನ್ನನ್ನು ನಮ್ಮ ಹೊಸಕೋಟೆ ಕಡೆ ಸೌರನ್ ಸಿದ್ದಿ ಅಂತ ಕರೆಯೋದು. ಯಾಕಂದ್ರೆ ಅವ್ಳು ನೋಡೋದು ಸೌರನ್, ಅವ್ರ ಮನೆ ಹೋಗು ಹೊರಗಡೆ ಬರುವಷ್ಟಕ್ಕೆ ಖಾಲಿ ಆಗೋದು ಒಂದು ಸೌರನ್. ಅದಕ್ಕೆ ಅದು ಸೌರನ್ ಸಿದ್ದಿ ಅಂತ ಕರಿತೀವಿ. ಓಹೋ ಅಲ್ಗ ಸ್ವಭಾವಿ. ಅಲ್ಲಿಗೆ ಇವತ್ತು ರಾತ್ರಿ ಬಸ್ಗೆ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೋಸ್ಕರ ಕಾಯ್ದೆ ಅಂತಾನೆ ಸಿದ್ದವ ಮನೆಯಲ್ಲಿ. ನಿಂಗ ನಾನು ಒಂದೊಂದು ಸತ್ತಿನ ಒಂದೊಂದು ಸುಳ್ಳು ಹೇಳಿ ನಿಮ್ಮ ಅಮ್ಮವ್ರನ್ನ ಯಾಮಾರಿಸ್ತಾ ಇದ್ದೆ ಅಲ್ವಾ? ಹೌದು. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಭಯನೇ ಆಗೋಯ್ತು. ಭಯ? ಗೊತ್ತಾ ಏನ್ ಮಾಡಿದ್ರಿ? ಆಮೇಲೆ ಕಟ್ಟುವ ಕಥೆನ ಈಗಲೇ ಕಟ್ಟಿ ಅವಳು ಮೂಗಿಗೆ ತುಪ್ಪ ಹಚ್ಚಿ ಅವಳಿಗೊಂದು ನಾಮ ಹಾಕಿ ಅವಳ ಎದುರಿಗೆ ರಾಜ ರೋಷ್ಪ ಹೋಗೋದೇ ಸರಿ ಅಂತ ತಿಳ್ಕೊಂಡು ಅವಳನ್ನ ಕರೆದೆ. ಬಂದು ಹಾಕದೆ ನೋಡು ಒಂದು ಪಂಗನಾಮ. ಹಾಕಿದ್ರಿ ಮತ್ತೆ ಹಾಕ್ದೆ ಅಲ್ಲಿ ಸಿದ್ದವ್ವ ಕಾಯ್ತಿರುವಾಗ ಬಿಡಕ್ಕಾಗತ್ತಾ? ಆಯ್ತದ? ಒಂದು ಹೆಣ್ಣಿನ ಹೆಂಗಸ ಮನಸ್ಸನ್ನ ನೋಯ್ಸಕ್ಕಾಗತ್ತಾ? ಆಯ್ತದ? ಕೊಟ್ಟ ಮಾತನ್ನ ತಪ್ಸಕ್ಕಾಗತ್ತಾ? ಆ ಶಿವ ಹೋಗ್ತಾನ. ನಮ್ದು ಎಂತ ದೇಶ, ದೇಶ. ನಮ್ಮ ಅದಕ್ಕೆ ಒಂದು ಉಪಾಯ ಮಾಡಿದೆ. ಉಪಾಯ? ಸ್ವಾಮಿಯಾರ ಈ ಕೊಟ್ಟ ಜೇಬ್ನಾಗೆ ರೂಪಾಯಿ, ಈ ಜೇಬ್ನಾಗೆ ಉಪಾಯಗಳು. ಹೊಟ್ಟಿ ಬಂದ್ರೆ ಏನ್ ಸಾಹಿತ್ಯ ಎಲ್ಲ ತಮ್ಮ ಆಶೀರ್ವಾದ. ಅದಕ್ಕೆ ಒಂದು ಉಪಾಯ ಮಾಡಿದೆ. ಏನ್ ಉಪಾಯ ಮಾಡಿದೆ ಗೊತ್ತಾ? ನೋಡಿದ್ರಿ? ಒಂದು ಬುರ್ಕಿ ವ್ರತ ಮಾಡ್ತೀನಿ ಅಂತ ಹೇಳಿದೆ. ಬುಕ್ರಿಯಲ್ಲೋ ಬುರ್ಕಿ, ಬುರ್ಕಿ ವ್ರತ, ಬುರ್ಕಿ. ನಿನ್ ನಾಲ್ಗೆ ಕರ್ಗೆ ಹಾಕ್ಬಿಡ. ಅದು ಬುಕ್ 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 ಅಲ್ಲ, ಬುರು 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 ಕಿ 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 ಬುರು 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 ಕಿ ಬುರು 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 ಕಿ 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 ಕಿ. ಆ ವ್ರತ ಮಾಡ್ತೀನಿ ಅಂತ ಹೇಳಿದೆ. ಮುರುಕಿ ವ್ರತ ಅಲ್ಲ, ಈ ವ್ರತದ ಹೆಸರು ನಾನು ಗಾಜಗೌರಿ ವ್ರತ ಕೇಳಿವ್ನಿ, ಗಣೇಶ ವ್ರತ ಕೇಳಿವ್ನಿ, ಈ ಹೆಸರೇ ಕೇಳಿಲ್ವಲ್ಲ. ಅದು ಇದ್ರೆ ಅಲ್ವೇನೋ ನೀನು ಕೇಳೋದು. ಅಂದ್ರೆ ಅದನ್ನ ನಾನೇ ಹುಟ್ಟಿಸ್ಕೊಂಡು ಹೇಳಿ. ನೀವೇ ಹುಟ್ಟಿಸ್ಕೊಂಡು
ಅದ ಸಂಗ್ರಾಮ ಅದೇ. ಎಲ್ಲಿ ಹೆಂಗೆ ಏನ್ ಬರ್ತಾ ನಾನು ಇಲ್ಲಿ ನಿಮ್ ಜೋರಾಗಿ ಹೇಳ್ಬಿಟ್ರೆ ನಾವು ಕೇಳಿಸ್ಕೊಂಡ್ಬಿಟ್ರೆ ನಾನು ಪ್ಲಾನ್ ಎಲ್ಲ ಕೆಟ್ಟು ಕುಲಿಗೆ ನೋಡಿ 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 ಹಂಗೆ ಹೆಂಗೆ ಅಲ್ಲ ನೀವು ಸಂಗ್ರಾಮನ ಅಮ್ಮವ್ರಿಗೆ ಹಾಕಿಲ್ಲ ಮತ್ತೆ ನೀವು ನೀವೇ ಹಾಕಂಡ್ರಿ ಅಲ್ಲ ಅಮ್ಮವ್ರಿಗೆ ಏನೋ ಕತೆ ಕಳಿಸ್ಬಿಟ್ರಿ ಅವ್ರು ನಂಬ್ಕೊಂಡು ಹೊರಟೋದ್ರು ನಿಮ್ಗೆ ಲಾಭ ಅಂತೀನಿ ಅಂದ್ರೆ ಈಗ ಬುರ್ಕಿ ಹಾಕೊಂಡು ನೀವು ಇಲ್ಲಿ ಕೂತ್ಕೊಂಡ್ರೆ ಹೊಸಗಡೆ ಹೋದಂಗಾಯ್ತದ ಸಿದ್ದವನ್ನ ಸೇರ್ದಂಗಾಯ್ತದ ಅದಕ್ಕೆ ನಿಮ್ಗೆ ಲಾಭ ಅನ್ನೋದು ಅದಕ್ಕೆ ನೀನು ದಡ್ಬಡ್ಡಿ ಮಗ ಅನ್ನೋದು ನಿನ್ಗೆ ವಯಸ್ಸಾಗಿದ್ದ ಒಂದು ಬುದ್ಧಿ ಮಾತ್ರ ಒಂದು ಚೂರು ಬೆಳೆದಿಲ್ಲ ಅಲ್ವೋ ಇಲ್ಲಿ ನಾನು ಬುರ್ಕಿ ಹಾಕೊಂಡು ಕೂತ್ಕೊಂಡ್ರೆ ಹೊಸಕೋಟೆಗಾದ್ರೂ ಹೋಗೋದು ಹೇಗೋ ನಾನು ಅದನ್ನ ಎಲ್ಲ ಕೇಳಿದ್ದು ಹಾಗೆ ಇನ್ನು ವರ್ಷ ಕೇಳು ಹೇಳಿ ಎಷ್ಟು ಹೇಳಿ ಇಲ್ಲಿ ಬುರ್ಕಿ ಹಾಕೊಂಡು ಕೂತ್ಕೊಳ್ಳೋದು ನಾನಲ್ಲ ಮತ್ತೆ ಇನ್ಯಾವ ಅಯೋಗ್ಯನೋ ನೀನು ನಾನ ಅಯ್ಯೋ ಶಿವನೇ ನನಗೆ ಹಾಕಿಲ್ಲ ಈ ಬುದ್ಧಿ ಸಮಸ್ಯೆ ಮಾತ್ರ ಇದೆ. ಯಾಕೋ ಹಂಗೆ ನಡೀತಾ ಇದೆಯಾ ನೋಡು ನೀನು ಭಯ ಪಡೋ ಅವಶ್ಯಕತೆನೇ ಇಲ್ಲ ನೋಡು ನೀನು ಬುರ್ಕಿ ಹಾಕೊಂಡು ಇಲ್ಲಿ ಕೂತ್ಕೊಂಡ್ಬಿಟ್ರೆ ನೀನೇ ಕೂತಿದ್ದೀಯ ಅಂತ ಯಾರಿಗೂ ಗೊತ್ತಾಗಲ್ಲ ಅದು ಅಲ್ಲಿ ಅಮ್ಮೋರು 2 ರಾತ್ರಿ ಕಳೆಯೋವರೆಗೂ ಇಲ್ಲಿ ಬರಲ್ಲ ಕಣೋ ಹಂಗು ಏನನ್ನ ಬಂದ್ರೆ ನಾನೇ ಕೂತಿದ್ದೀನಿ ಅಂತಾನೆ ಅವ್ನು ತಿಳ್ಕೊಳ್ಳೋದು ನೋಡ ನಿಮ್ದು ಅಮ್ಮಯ್ಯ ಅಂತೀನಿ ಈ ಬುದ್ಧಿ ಸವಾಸ ಮಾತ್ರ ಬೇಡ ಬೇಕಾದ್ರೆ ಹೇಳಿ 7 ಉಂಡೆ ಸಗಣಿ ತಿನ್ನುವ ಕಣ್ಣು ಏಳು ಬೇಕಾದ್ರೆ ಗಾಂಜಲ ಪುಡಿ ಅಂತ ಆದ್ರೆ ಈ ಬುದ್ಧಿ ಸವಾಸ ಮಾತ್ರ ನನಗೆ ಬೇಡ ಯಾಕೋ 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 ಎದ್ಕೊಂಡು ಸಾಯ್ತಿದ್ಯಾ ನಾನು ಇಲ್ಲೇನೋ ಇಲ್ಲಿ ನೀವಿದ್ದೀರಾ ಈಗ ನನ್ನ ಹತ್ರ ಇದ್ದೀರಾ ಅನ್ನೋರು ಬಂದು ಅನ್ಕೊಂಡಾಗ ಹಾಗೆಲ್ಲ ಹೋಗ್ತೀರಿ ಬೇಕೂಪ ಬೇಕೂಪ ನೀವು ಬೇಕಪ್ಪ ಅಂತಾರು ಬೈ ಬೇಡಪ್ಪ ಅಂತಾರು ಬೈ ಆದ್ರೆ ಈ ಬುಕ್ರಿ ಸವಾಸ ಮಾತ್ರ ಬೇಡ ಈ ವಿಷಯ ಈ ವಿಷಯ ಅಮ್ಮವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಆಟಯ್ಯ ಒಳ್ಳೆಗಾಕ ತಿರುಗ್ಬಿಡ್ತಾರೆ ಅಮ್ಮನ ನನ್ನ ನೆಂಟ್ರಿ ಗತಿ ನೀನೊಂದು ಕತ್ತೆ 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 ಏನು ನಾವು ಕತ್ತೆನೋ ಆ ಕತ್ತೆ ಅಲ್ಲ ಬರೀ ಹೆಸರು ಕತ್ತೆ ಹೆಸರುತ್ತೆ ಅಲ್ಲ ನಾನು ಕತ್ತೆ ತರ ಕಾಣಿಸ್ತೀನೋ ನೀನು ಮನುಷ್ಯನಾಗೆ ಕಾಣ್ತೀಯ ಆದ್ರೆ ಬುದ್ಧಿ ಎಲ್ಲ ಕತ್ತೆ ಬುದ್ಧಿ ಬರೋವರ ಏನು ಉಗಾದಿ ಏನೇನು ಅಮ್ಮರು ಹೇಳ್ತಾ ಇದ್ರು ಮತ್ತೆ ನಿನ್ನ ಹೆಂಡತಿಗೆ ಸೀರೆ ಅದು ಉಡಿಸ್ಬೇಕು ಅದು ಕೇಳಲೇ ಇಲ್ಲ ಯಾವಳವ ಅಂತ ಇದ್ದೆ ಒಂದು ಹೊಸ ಮೈಸೂರು ರೇಷ್ಮೆ ಸೀರೆನ ಇದು ಮೈಸೂರು ರೇಷ್ಮೆ ಸೀರೆ ಅವಳು ಹೆಣ್ಣೆಗ್ಸು ಅವ್ರಿಗೂ ಆಸೆ ಇರ್ತಾರಲ್ವಾ ಅದಕ್ಕೆ ಒಂದು ಹೊಸ ರೇಷ್ಮೆ ಸೀರೆ ಕೊಡ್ಸ್ಬಿಡೋಣ ಅಂತ ಹೇಳಿದ್ದೆ ಆಯ್ತು ಆಯ್ತು ತಗೊಂಬಂದು ಕೊಡ್ತೀನಿ ಬಿಡು ಅವಳು ಅಂದ್ಲು ಯಾರು ನಾನು ಹೆಣ್ಣು ನನಗೆ ಯಾರು ಯಾರು ನಿಮ್ಮನ್ನಲ್ಲ ನನ್ನನ್ನ ನನ್ನ ಹೆಣ್ಣಿಗೆ ಪ್ರೀತಿ ಜಾಸ್ತಿ ಆದಾಗ ನಾನು ಈಗ ಕರಿತಾಳೆ ಆಮೇಲೆ ಏನೊಂದು ಗೊತ್ತಾ ಏನು ಅಲ್ಲೋನೇ ನೀವು ರಾಯರಿಗೆ ಹೇಳಿ ನೀವು ಒಂದು ಹೊಸ ಪ್ಯಾಂಟು ಶರ್ಟ್ ತೆಗಿಸ್ಕೊಂಬಂದ ಅಂತ ಅಂದ್ಬಿಡದ ಹೊಸ ಶರ್ಟು ಪ್ಯಾಂಟು ಅವಳು ಅಂದದ್ದು ನನಗೆ ಎಲ್ಲಿ ತಿಳಿತದೆ ನನ್ನ ಮೊದಲೇ ಅತ್ತೆ ಅಲ್ವಾ ನೀನಲ್ಲ ಕಣ ಕತ್ತೆ ನಾನು ಕತ್ತೆ ಸರಿಯಾಗಿ ಹೇಳಿದ್ರಿ ಆಯ್ತು ನಿನಗೊಂದು ಹೊಸ ಶರ್ಟು ಪ್ಯಾಂಟು ನಿನ್ನ ಹೆಂಡತಿಗೊಂದು ಹೊಸ ರೇಷ್ಮೆ ಸೀರೆ ತಗೊಂಡು ಕೊಡ್ತೀನಿ ನಾನು ಹೊಸಕೋಟೆಗೆ ಹೋಗಿ ಬಂದ್ಮೇಲೆ ಹೊಸಕೋಟೆಗೆ ಹೋಗಿ ಬಂದ ಮೇಲೆ ಸರಿ ಹಾಗಾದ್ರೆ ಅಲ್ಲಿ ತನಕ ನೀನು ಸಿಗ್ದವನ ವಿಚಾರಣೆ ಎಲ್ಲ ನೋಡ್ತಾವೆ ಮಗನೇ ನಾನು ಸಿಕ್ಕಿದ್ದೀನಿ ಅಂತ ಒಳ್ಳೆ ಬುಗ್ರೆ ಆಟ ಆಡಿಸ್ತಾ ಇದೆಯಾ ನೋಡೋ ನನಗೂ ಒಂದು ಟೈಮ್ ಬಂದಿದ್ದೆ ಅವಾಗ ನಿಂಗೆ ನೋಡ್ಕೋತೀನಿ ಸದ್ಯಕ್ಕೆ ಸಿದ್ದವ್ವ ನೀನು ವರ್ಷ ಚೆನ್ನಾಗಿ ಬದುಕಬಹುದು ಅಲ್ಲ ನೀನು ದರ್ಶನಕ್ಕೆ ನಾನು ದಕ್ಷಿಣ ಸ್ವಾಮ್ಯಾರ ನೀವು ಹಿಂಗ್ ನಿಂತ್ಕೊಂಡ್ರೆ ಬಸ್ಗೆ ಹೋಗಿ
ಈ ಬಸ್ ಗೊತ್ತೈತೆ ತಪ್ಪೋಯ್ತದೆ ಹೊಂಟಿ ನೀವು ಸ್ವಾಮಿನ ಏನದು ನಾಳೆ ಬರ ತಪ್ಪಿಸ್ಬೇಡಿ. ನನ್ನ ಮಗನೇ 2 ರಾತ್ರಿ ಕಲ್ತ್ಬಿಟ್ಟು ನಾನೇ ಬರ್ತೀನಿ ಅಂತ ಹೊಗಳ್ತಾ ಇದ್ದೀನಿ. ತಪ್ಪಿಸ್ಬೇಡ ಅಂತ ಹೇಳ್ತಾವನೆ. ಹಿಂಗೆ ಮಾತಾಡಿದ್ರೆ ನನ್ನ ಮನೆ ಹಿಂಗೆ ಕೂತಿರ್ಬೇಕು. ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡ್ಕೋ. ಮತ್ತಿನ್ನೇನೋ ನಿಂದು ಓಡು. ಆ ಸಿದ್ದವ್ರಿಗೆ ನನ್ನ ನಮಸ್ಕಾರ ತಿಳಿಸ್ಬಿಡಿ. ಆಯ್ತು ತಿಳಿಸ್ತೀನಿ ಬಿಡು. ನನ್ನ ಮಗನೇ ಕತ್ತೆ ಬೇಕು ನನ್ನ ಮತ್ತೆ ನನಗೆ ಬಸ್ಸು ಗೊತ್ತಾಗ್ತಾ ಇದ್ದೆ. ನನ್ನ ಮಗ ಸ್ವಾಮಿ ಅಂತ ಬಡ್ಕೊತಾ ಇದ್ಯಾ? ಏನ್ ಮಗಳು ಆ ಬರೋವಾರ ನಾನು ಬಂದ್ರು ಬಂದೆ ಅಂತ ಸಿದ್ದವ್ಗೆ ಹೇಳ್ಬಿಡಿ. ಇನ್ನು ನನ್ನ ಮಗನೇ ಏನಾರ ಎಡವಟ್ಟು ಮಾಡ್ಕೊಂಡೆ ಬಂದ ತಕ್ಷಣ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸರಿಯಾಗಿ ಕೂತ್ಕೋ. ಅಲ್ಲ ಕಾಸಪ್ಪನ ಮನೆಗೆ ಏನೆಲ್ಲ ಸರ್ಕಸ್ ಮಾಡ್ಬೇಕು. ಅಲ್ಲ ಲಕ್ಷ್ಮಿ ಸುಮ್ಕೆ ಬರ್ತಾಳ. ಈಗ ಅಮ್ಮವ್ರು ಬಂದು ನಾನು ಹೊಡಿಲಿ ಬಡಿಲಿ ಬಲಿ ಹಾಕ್ತೀನಿ. ನನ್ಗೇನು ಆಗಿಲ್ಲ. ನನ್ನ ಮೈಗೆ ಏನ್ ತಗ್ಲಕ್ಕೆ ಇಲ್ಲ. ಯಾಕಂದ್ರೆ ನನ್ನ ದುಡ್ಡು ಐತೆ ದುಡ್ಡು. ಅಲ್ಲ ನಮ್ಮ ಮೈನು ಹೆಂಗೆ ಎತ್ತೆ ಕೊಟ್ಟು ಕಟ್ಟೆ. ಎಲ್ಲ ಸಿದ್ದವ್ನ ಮಹಿಮೆ. ಕಾಸಿದ್ರೆ ಕೈಲಾಸ ಕಾಣ್ತಾ ಐತೆ, ಕಾಸಿದ್ರೆ ಕೈಲಾಸ ಕಾಣ್ತಾ ಐತೆ, ಕಾಸಿದ್ರೆ ಕೈಲಾಸ ಕಾಣ್ತಾ ಐತೆ, ಕಾಸಿದ್ರೆ ಕೈಲಾಸ ಕಾಣ್ತಾ ಐತೆ. ನನ್ನ ಹೆಣ್ರಿಗೆ ಹೊಸ ರೇಷ್ಮೆ ಸೀರೆ, ನನ್ನ ಹೆಣ್ರಿಗೆ ಹೊಸ ರೇಷ್ಮೆ ಸೀರೆ, ನಮ್ಗೆ ಹೊಸ ಶಾರ್ಟು ಪ್ಯಾಂಟು. ಕಾಸಿದ್ರೆ ಕೈಲಾಸ ಕಾಣ್ತಾ ಐತೆ, ಕಾಸಿದ್ರೆ ಕೈಲಾಸ. ಜಾದು 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 ಜಾದು. ನಾನು ಎಂತ ತೆಪ್ಪಗಳ ಮಗ ಅಂತೀನಿ. 500 ಹೇಳ್ಬಿಟ್ರು. ನಾನು 30 ಒಪ್ಕೊಬಿಟ್ನಲ್ಲ. 1 ವರ್ಷ ಈ ಹಂಗಪ್ಪ ಒಂದೇ ಜಾಗದಲ್ಲಿ ಕೂತಿರೋದು. ಅಲ್ಲ ಒಟ್ಟು ಕಿತ್ತು ಬೇಡವಾ, ಕುಡಿಯಕ್ ನೀರ್ ಬೇಡವಾ, ಅದು ಹಾಳಾಗಿ ಹೋಗ್ಲಿ. 1 2 ಅಯ್ಯೋ ಹೆಂಗಪ್ಪ ಮಾಡೋದು. ಒಳ್ಳೆ ಗ್ಲಾಸ್. ಅಯ್ಯೋ ಅಮ್ಮೂರು ಬೇರೆ ಕೂಗ್ತವ್ರೆ. 500 ಈ ಕಡೆ ಯಾರು ಬರಲ್ಲ, ಅಮ್ಮವ್ರು ಬರಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅವನೇ ಅಯ್ಯೋ ಕೆಟ್ಟೆ ಕಾಪಾಡು ಶಿವನೇ, ಕಾಪಾಡು. ಎಂತ ಅನ್ಯಾಯ ಮಾಡ್ಬಿಟ್ಟೆ ನಾನು. ಅಯ್ಯೋ ಅಲ್ಲ, ಈ ಕೂಲಿಕ್ಕಾದ್ರೂ ಆಗುತ್ತೆ. ಅದೇನು 1 ಗಂಟೆನೆ 2 ಗಂಟೆನೆ 2 ರಾತ್ರಿ. ಅಯ್ಯೋ ಮೊದ್ಲೇ ಬೆನ್ನು ಇನ್ ಹೇಗೆ ಕೂತ್ಕೋತಾರೋ ಏನೋ. ಫ್ಯಾನ್ ಇಲ್ಲದೆ ಇದ್ದವರೇ ಅಲ್ಲ. ಈ ಶೆಕೆನಾದ್ರೂ ಈ ಶಾಲ್ ಒಳಗೆ ಕೂತ್ಕೊಂಡು ಹೇಗೆ ತಡ್ಕೋತಾರೋ ಏನೋ. ಅಯ್ಯೋ ಎದುರ್ಕೋಬೇಡಿ ನೋಡಿ, ನಾನು ನಿಮ್ಮ ಹತ್ರ ಬರೋದಿಲ್ಲ. ಬಂದ್ರು ನಿಮ್ ಬುರ್ಕಿ ತೆಗಿಯೋದಿಲ್ಲ, ಮುಟ್ಟೋದು ಇಲ್ಲ. ಮುಟ್ಟಿದ್ರೆ ನನ್ಗೆ ಗೊತ್ತು ನಿಮ್ ತಲೆ ಅಯ್ಯೋ ನಾರಾಯಣ ನಾರಾಯಣ ನಾರಾಯಣ. ನೋಡಿ ಅಂದ್ರೆ ಈ ಬುರ್ಕಿ ಇವತ್ತೂ ಬೇಡ, ಏನೂ ಬೇಡ. ನೀವು ತೀರ್ಥ ಯಾತ್ರೆಗೆ ಹೋಗಿ 1 ದಿನ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ಬೇಕಾದ್ರೂ ಹೋಗಿ. ಏನೋ ನಿಮ್ಮ ಮೇಲಿನ ಪ್ರೀತಿಗೆ ನಾನು ನಿಮ್ ಜೊತೆನೇ ಬರ್ತೀನಿ ಅನ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ತಪ್ಪು ಆಗೋಯ್ತು. ನೋಡಿ ಇವಾಗ ನನ್ನ ಮಾತು ಕೇಳಿ. ನಿಮ್ಗೆ ಕಾಫಿ ಅಂದ್ರೆ ಇಷ್ಟ, ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹ್ಞೂ ಅನ್ರಿ. ನೋಡಿ ನನ್ನ ಮೇಲಿನ ಫೋಟೋಕ್ಕೆ ಬೇಡ ಅಂತ ಹೇಳಲ್ಲ ತಾನೇ. ಸರಿ ಸರಿ ಸರಿ, ಹಾಗಾದ್ರೆ ಮೊದಲು ಈ ಬುರ್ಕಿನ ತೆಗೆದು ಬಿಸಾಕಿ ಹೇಳ್ತೀನಿ. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಆಗೋದಿಲ್ವೇ? ಆಗೋದೇ ಇಲ್ವೇ? ಅಯ್ಯೋ ಅಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ. ನನಗೆ ಗೊತ್ತು ನೀವು ಕಾಫಿನ ತಂದಿಡ್ಬೇಡ ಅಂದ್ರೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತಲೂ ಗೊತ್ತು. ನೋಡಿ ನಾನು ಕಾಫಿನ ತಂದಿಟ್ಟು ಏನೂ ಮಾತಾಡದೆ ಹಾಗೆ ಹೊರಟೋಗ್ಬಿಡ್ತೀನಿ. ಆಮೇಲಾದ್ರೂ ಎದ್ದು ಕುಡ್ಕೋತೀರಿ? ಹ್ಞೂ ಅನ್ರಿ. ಸರಿ ಸರಿ. ಅಲ್ಲದೆ ಹಾಳಾದ್ರಿಂದ ಎಲ್ಲಿ ಹಾಳಾಗೋದ್ನೋ ಏನೋ. ಅಲ್ಲ ನೀವು ಬುರ್ಕಿ ಒಳಗೆ ಸೇರ್ಕೊಳ್ಳೋ ವಿಚಾರ ಅವ್ನಿಗೆ ಹೆಂಗ ತಿಳಿತೋ ಏನೋ. ಅವನು ಕದ್ದು ನಂಗೆ ಓಡೋಗ್ಬಿಟ್ಟಲ್ಲ ಕೆಲಸ ಮಾಡಿದೆ. ಬರೀ ಅವನ ಮನೆ ಹಾಳಾಗಿ ಹೋಗಲ್ಲ. ನೀನು ನಿನ್ ಮನೆ ಚವಾಡುವಾಗ ದಿನ ತುಂಬ ಐತೆ. ನೀನ್ ಯಾಕೋ ಇಲ್ಲಿ? ಅಯ್ಯೋ ಅದು
ಪ್ರಧಾನಿ ನಮ್ಮ 500 ಅಂದ್ಮೇಲೆ ಆಳ್ಮಗ ಕೇಳ್ಬೇಕಲ್ವಾ? ಅವರೇ ಹೇಳಿದ್ರೆ ಹ್ಞೂ ಅಂತ ಅವರೇ ಹೇಳಿದ್ರೆ ಅವರೇ ಹೇಳಿದ್ರು. ಹೌದಾ? ಎಲ್ಲವರು ಎಲ್ಲವರು ಎಲ್ಲಿ ಅವರು ಹೇಳೋ ನನಗೆ ಗೊತ್ತು ಅಮ್ಮವ್ರೆ, ನಾನು ನಿಮ್ಗೆ ಹೇಳಿದಿಲ್ಲ. ಇನ್ನೊಂದು ವ್ಯವಹಾರ ಅಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ, ನಿಮಗೂ ಗೊತ್ತದಲ್ಲ. ಹೊಸಕೋಟೆ ಅವಳು ಮನೆಗೆ ಹೋಗಿದ್ದಾರೆ ಅವರು. ನೀನ್ ಯಾಕೋ ಅವ್ರ ಜೊತೆ ಸೇರ್ಕೊಂಡೆ? ಅಯ್ಯೋ 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 ಅಯ್ಯೋ, ಯಾನಮ್ಮವ್ರೆ ನೀವ್ ಹಿಂಗೆ ಹೇಳ್ತೀರಾ? ಅಲ್ಲ, ಸಂಬಳ ಕೊಡೋದೊಡಿ, ಅನ್ನ ತಿನ್ನುವಂದ್ರು ತಿನ್ಬೇಕು, ಮಣ್ಣು ತಿನ್ನುವಂದ್ರು ತಿನ್ಬೇಕು. ಈಗ ಮಣ್ಣು ತಿನ್ನುವಂದ್ರು ತಿಂತ ಕೂತಿದ್ದೆ. ನಿಜವಾಗ್ಲೂ ಅವ್ರು ಹೊಸಕೋಟೆಗೆ ಹೋಗ್ರೇನು? ಅಯ್ಯೋ, ಸ್ವಂತ ಮನೆಗೆ ಹೇಳ್ರು ಅಮ್ಮವ್ರೆ. ಹೌದು, ಅವ್ರು ಹೋದ್ರೆ ಏನಕ್ಕೆ ಚಾಚಿರೋ ಏನೋ ಇವತ್ತು ನನ್ನ ಮಕ್ಕಳು 500 ಹೇಳಿದ್ದು ಅಮ್ಮವ್ರೆ. ಎಲ್ರು ಮೋಸ ಮಾಡೋ ಸಾಸುನೇನು ಇಷ್ಟೊತ್ತು ನೀನು ನಿಮ್ಮ ಮೈನವ್ರು ಹೇಳಿದ್ನೆಲ್ಲ ಕೇಳಿದ್ಯಲ್ವಾ? ಈಗ ನಾನು ಹೇಳೋದು ಕೇಳ್ತೀಯ ಅಲ್ವಾ? ಅಯ್ಯೋ 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 ಅಮ್ಮವ್ರೆ, ದಿನ 3 ಹೊತ್ತು ಅನ್ನ ಇಕ್ಕೊಂಡು ನೀವು ಹೇಳೋದು ಕೇಳ್ತಾ ಇರ್ತೀನ. ನೀವು ಹೂವನ್ನಿ ಈಗಿದ್ದೀವಿ ಹೊಸಕೋಟೆಗೆ ಹೋಗಿ 500 ಸಿದ್ಧವನ್ನು ಒಂದೇ ಆಸೆ ಕಟ್ಟಿ ಹೆಗಲ ಮೇಲೆ ಹಾಕೊಂಡು ನಿಮ್ ಪಾಲ್ ಮೇಲೆ ಹಾಕ್ಬೇಕಾ ಹೇಳಿ. ಈಗ ಬಟ್ಟೆ ಅಯ್ಯೋ ಅಯ್ಯೋ ಅವ್ರು ಹೋಗಿದಾರಲ್ವಾ? ಈಗ ನಾನು ಮಾಡ್ತೀನಿ. ಅವ್ರಿಗೆ ಬಂದ್ಬಿಟ್ರು ಏನೋ. ಅಯ್ಯೋ ಅವ್ರಿಗೆ ಅಮ್ಮವ್ರೆ ಈ ಬುರ್ಕಿನ ಕೇಳು, ಈ ಬುರ್ಕಿನ ಹೊತ್ತು ಇತ್ತು ಬಾಗಿಲಿಂದ ಓಡ್ತಾರೆ. ಅವ್ರು ಬಂದು ನಿನ್ನ ಗಾಸರ ಬಿಡಿಸೋದಿಲ್ಲ. ಈಗಲೇ ನಾನು ಅವ್ರ ಬಿಡ್ತೀನಿ. ಒಂದು ಏನಾದ್ರು ಕಾಣಿಸ್ತಿದ್ಯಾ? ಅಮ್ಮರೇ, ಏನೋ ಬರೋವರ ಉಗಾದಿ ಹಬ್ಬ ಅನ್ನಂಗ ಅದಕ್ಕೆ ನನ್ನ ಹೆಂಡ್ರಿಗೆ ಒಂದು ರೇಷ್ಮೆ ಸೀರೆ. ಅಯ್ಯೋ ಹಬ್ಬದ ಮೇಲೆ ಹಾಕಿದೀನಿ, ಎತ್ಕೊಂಡು ಹೋಗಿ ಸರಿಯಾಗಿದೆಯಾ ನೋಡಿ ಎಲ್ಲ. ಅಮ್ಮರೇ, ಏನು ನಿಂದು ಮತ್ತೆ ಬರೀ ಸೀರೆ ಶುಭ ಅಲ್ಲ ಅಂತಾರೆ, ಅಂಗಿ ಹಾಕ್ಬೇಕು ಅಂದ್ರೆ ಅಯ್ಯೋ ಅದನ್ನ ಅದ್ರ ಪಕ್ಕದಲ್ಲಿ ಇಟ್ಟಿದ್ದೀನಿ, ನೋಡು ಸರಿಯಾಗಿದೆಯಾ, ಎಲ್ಲಾದ್ರೂ ಏನಾದ್ರು ಕಾಣ್ತಿದ್ಯಾ? ಏನು ಕಾಣ್ತಾ ಇಲ್ಲ. ನಾನು ಅಯ್ಯೋ ಬಂದ್ರೆ ನಾನು ಕೂತಿದ್ದೆ ಅಂತ ಅನ್ಕೋಬಿಡ್ತಾರೆ. ಅಯ್ಯೋ ಬಂದೇ ಬಿಡು. ಅಯ್ಯೋ 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 ಎಲ್ಲ ನಿನ್ನಿಂದಲೇ ಹಾಳಾಗೋಗಿದ್ದು. ಅಲ್ಲ, ನಾನು ಹೇಳಿದ ತಕ್ಷಣ ಕೂತ್ಕೊಂಡ್ಬಿಟ್ರೆ ನಿನ್ ಗಂಟೆ ಹುಡುಕೋಗ್ತಾ ಇದ್ದ. ನನ್ನ ಮೈಯಲ್ಲಿ ಬಿಸಿ ರಕ್ತ ತಕ 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 ಅಂತ ಕುದಿತಾ ಇತ್ತು. ನನ್ನ ಮಗಳನ್ನ ಎಲ್ಲ ಹಾಳು ಐಸ್ ಕ್ರೀಮ್ ಮಾಡ್ಬಿಟ್ರಂತು. ಅಲ್ಲಿ ಹೊಸಕೋಟೆಯಲ್ಲಿ ಸಿದ್ದಿ ನಾನು ಬರ್ತೀನಿ ಅಂತ ಬಿಕ್ಕಿ ಹಸಿರು ಸೀರೆ ಉಟ್ಕೊಂಡು, ಬಿಕ್ಕಿ ರೌಕೆ ತೊಟ್ಕೊಂಡು, ತಲೆ ತುಂಬ ಮಲ್ಲಿಗೆ ಹೂ ಮುಟ್ಕೊಂಡು ಬೀದಿ ಬಾಗಿಲ ಹತ್ರ ನನ್ನ ಹತ್ರ ನಗ್ನಗ್ತ ನಿಂತ್ಕೊಂಡು ಕಾಯ್ತಾ ಇತ್ತು. ಯಾಕೋ ನಡೀತಾ ಇದ್ಯಾ? ನನ್ನ ಮಗನೇ ಮಾಡೋದೆಲ್ಲ ಮಾಡ್ಬಿಟ್ಟು ನಡೀತಾ ಬಿದ್ದಿದ್ಯಾ? ಏಯ್ ನನ್ನ ಮಗನೇ, ಅಲ್ಲಿ ಸಿದ್ದಿ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿ ಮಂಚಿನ ಮೇಲೆ ಕೂರಿಸಿ ಬಿಸಿ ಬಿಸಿ ಬಾದಾಮಿ ಹಾಕೊಟ್ಟು ಬಾಯಿ ತುಂಬ ವಿಡೆಯಲ್ಲಿ ಇಟ್ಟು 1 2 3 ಅಂತ ಏಯ್ ಯಾಕೋ ಚಳಿ ಏನೋ? ಯಾಕೋ ನನ್ನ ಮಗನೇ ಇಷ್ಟು ದೊಡ್ಡ ಬೆಡ್ಶೀಟ್ ಹೊಡಿಸ್ಕೊಂಡು ಅವನು ನಡೀತಾ ಇದ್ಯಾ? ಸಾಯ್ತಾ ಇದೆಯಾ ನನ್ನ ಮಗನೇ? ಅಲ್ಲಿ ನಾನು ಬರ್ತೀನಿ ಅಂತ ಮುಟ್ಟು ಸಿದ್ದಿ ನಾನು ಬರ್ಲಿಲ್ಲ ಅಂತ ಅಲ್ಲಿ ಹತ್ತು ಸಾಕಾಗಿ, ಅಥವಾ ನಾನು ಇಲ್ಲಿ ಏನಾದ್ರು ಆಕಸ್ಮಿಕ ಆಯ್ತು ಅಂತಂದು ಎದೆಗಿದ ಬರ್ಕೊಂಡು ಸತ್ಕಿತ್ತು ಅಂದ್ರೆ ಏನೋ ಮಾಡೋದು? ಎದೋಳ ಬೇರೆ ಹೆಂಗಿನ ಕಟ್ಬಿಟ್ಟಾಗಿದ್ಯಾ? ಬಾಡಿಗೆ ಸೈಕಲ್ ತಗೊಂಡು ಈಗ ಹೊಸಕೋಟೆಗೆ ಹೋಗಿ ಅವ್ರಿಗೆ ಹೇಳು ಹೀಗೆ ಆಯ್ತು ಅಂತ. ಆಮೇಲೆ ನಾಳೆ ತಪ್ಪಿಸ್ಕೊಂಡು ಬರ್ತೀನಿ ಅಂತ ಹೇಳು, ತಪ್ಪಿಸ್ಕೊಂಡೆ ಬರ್ತೀನಿ ಅಂತ. ಹಂಗೆ ಇವತ್ತು ಕಾಣಿಕೆ ಅಂತ ಇದನ್ನ ಕೊಟ್ಬಿಡು.
ದೇವಸ್ಥಾನ ಏನು ಅಬ್ಬಬ್ಬಬ್ಬ ಏನು ನಿಮ್ಮ ಸುಳ್ಳು ಚೋಳಿ ಗೊತ್ತಿಲ್ಲ ಅನ್ಕೊಬಿಟ್ರ ಅಲ್ಲಲ್ಲಲ್ಲಲ್ಲಲ್ಲ ಗಡು ಮಲೇರಿಯಾ ಜ್ವರ ಚಳಿ ಅಬ್ಬಬ್ಬಬ್ಬ ಯಾರು ಆನಂದಾಚಾರ್ಯರು ಭದ್ರಾಚಾರ್ಯರು ಅಬ್ಬಬ್ಬಬ್ಬ ಒಂದಾ ಎರ ಸುಳ್ಳೆ ಸುಳ್ಳು ಸುಳ್ಳೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಇಲ್ಲಪ್ಪ ನಾನು ಹೊಸಕೋಟೆಗೆ ಹೋಗ್ಲೇ ಇಲ್ಲಪ್ಪ. ಹೌದಪ್ಪ, ಯಾಕಪ್ಪ ಬಸ್ ಸಿಗ್ಲಿಲ್ಲ ಅದಕ್ಕೆ ಹೋಗ್ಲಿಲ್ಲ ಅಬ್ಬಬ್ಬಬ್ಬ ಏನ್ ಹೇಳಿದ್ದು ಹಸಿರು ಸೀರೆ ಏನು ಬಿಗಿರೌಕೆ ಏನು ಬಾದಾಮಿ ಹಾಲು 1 2 3 ಅಯ್ಯೋ ನಿಮಗೆ ಜನ್ಮಕ್ಕೆ ಛೀ ಹೌದು ಆ, ಎಲ್ಲ ಗಂಡಸರು ಆಡೆ ಆ, ಒಬ್ಬನೇ ಅಲ್ಲ ಆ. ಎಲ್ಲ ಗಂಡಸರು ಅವರು ಹೆಂಗಸರು ಮುಂದೆ ಆಡೇನೆ. ಅಯ್ಯಯ್ಯಯ್ಯಯ್ಯೋ, ಉಸಿರು ಎತ್ತಬೇಡಿ ಮಾತಾಡ್ಬೇಡಿ ಅದೇನು ಹೇಳ್ತಾರಲ್ಲ ಕೋತಿ ತಾಂತಿದ್ದು ಮೇಕೆ ಮುತ್ತಿ ಗೊರಿಸ್ತು ಅಂತ ತಾವು ಕುಡ್ಕೊ ಬಂದು ಎಲ್ಲಾ ಗಂಡಸ್ರ ಮೇಲೆ ಯಾಕೆ ಹೇಳ್ತೀರಾ ನೀವು? ಅಲ್ಲ ನಿಮ್ಮ ಗಂಡಸ ಜನ್ಮ ನಾಟ್ಯ ಆಗೋದಿಲ್ಲ ಧೈರ್ಯವಾಗಿ ಹೇಳ್ಬೇಕಾಗಿತ್ತು ನಾನು ಹೊಸಕೋಟೆಗೆ ಸಿದ್ಧವು ನೋಡಕ್ಕೆ 1 ವಾರ ಹೋಗಲೇಬೇಕು ಅಂತ ಯಾಕೆ ಗಂಡಸ ಜನ್ಮ ಅಲ್ವಾ ಥು, ನಿಮ್ಮ ಸುಟ್ಟು ಚಾಳಿ ಕೆಟ್ಟ ಚಾಳಿ ಏನೋ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ರಾ ಏನೋ ಕಾಳ ಗಂಡಸ ಜನ್ಮ ಅಂತ ನೀವ್ ಹೇಳಿದ ಕಥೆನೆಲ್ಲ ಹೇಳ್ತಿದ್ದೆ ಕೇಳಿ ಈ ಕಿವಿ ಬಿಡ್ತಾ ಇದೆ ನೀವ್ ಹೇಳಿದ್ದೆಲ್ಲ ಈ ವೆಂಕು ಮುಂದೆ ಬೆಂದು ಬಾಳ್ಕೊಂಡ ತಿಳ್ಕೊಂಡಿದ್ದೀರಾ ಅಯ್ಯೋ 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 ನಿಮ್ಮ ಈ ಸರಿ ಮಾತ್ರ ನೀವು ಮುಳುಗಿರೋದ್ರಿಂದ ನಾನು ನಿಜವಾಗ್ಲೂ ನಂಬ್ಕೊಂಡ್ಬಿಟ್ಟೆ. ಹಾಳಾಗೋಗಿ ಆ ಮನೆ ಹಾಳ್ಕೊಂಡು ಒಳಗೆ ಹಾಕೊಂಡು ನನಗಿಂತ ಅವಮಾನ ಮಾಡ್ಬಿಟ್ರಲ್ಲ ನಿಮ್ಮಂತ ಗಂಡನ ಅಯ್ಯೋ, ಬೆಂಕಿ, ತಪ್ಪಾಯ್ತು ಕಣೆ ತಪ್ಪಾಯ್ತು ಕಣೆ. ನೀ ಏನ್ ಮಾಡಕ್ಕಾಗತ್ತೆ ಹೇಳು? ನಿನ್ ಮೇಲೆ ನಾನೇನು ಮಾಡಲ್ಲ. ಎಲ್ಲ ಇನ್ನು ಒಳಗೆ ಬನ್ನಿ ಬನ್ನಿ ಬುರ್ಕಿರೋತ ಇದು ನಡುಮನೆ ಇಲ್ಲ ಬೇಡ ಮಾಡಿ ಬುರ್ಕಿರೋತ ಮಾಡ್ತೀನಿ ಬುರ್ಕಿರೋತ ಮಾಡ್ತೀನಿ ಮಾತಿಂದ ಮೇಲೆ ನೀರ ಕುಡಿಯಲೇಬೇಕು. ತಪ್ಪ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಬೇಕು. ಮುಖ್ಯಗತ ಅಲ್ಲಿ ನಡೀತಾ ಇದೆ. ಅಬ್ಬಬ್ಬಬ್ಬಾ, ನನಗೆ ದುಡ್ಡು ಕೊಟ್ರು, ಹೊಸ ಪ್ಯಾಂಟು ಶರ್ಟ್ ಕೊಟ್ರು, ನಾನು ನೆಕ್ಸ್ಟಿಗೆ ರೇಷ್ಮೆ ಸಿಗಬೇಕು. ದೇವ್ರು ಅವನೇ ಬಡವ್ರ ಮೇಲೆ ಕರುಣೆ ಇದ್ದೇ ಇರುತ್ತೆ. ಅಯ್ಯೇ ಆ ದೇವ್ರಿಗೂ ಒಂದು ನಮಸ್ಕಾರ ಆಗ್ತಾ, ನಿಮಗೂ ನಮಸ್ಕಾರ ಆಗ್ತಾ ಈ ಬುರ್ಗಿನ ತನ ಮುಗಿಸ್ತಾ ಇದ್ದೀರಿ.